ಎಲ್ರಿಗೂ ನಮಸ್ಕಾರ, ಶುಭ ದಿನ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ GS, ನಾನು ನಿಮ್ಮ ಬಯಾಲಜಿ ಲೆಕ್ಚರರ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬೆಳಗ್ಗೆ 6 ಗಂಟೆ ಆಗಿದೆ, ಈಗ ತಾನೇ ಎದ್ದಿದ್ದೀರಾ? ಹಲ್ಲುಜ್ಜಿದ್ದೀರಾ ಇಲ್ವಾ? ಕಾಲೇಜಿಗೆ ರೆಡಿ ಆಗಬೇಕು, ಅದಕ್ಕೂ ನೀವು ಪ್ರಿಪರೇಷನ್ ಮಾಡ್ಕೊಳ್ಬೇಕು. ಸೊ ಏನು ಮಾಡ್ತಾ ಇದ್ದೀರಾ? ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಕಾಲೇಜಿಗೆ ಹೋಗಿ, ಜೊತೆಗೆ ನಿಮಗೆ ಸಮಯ ಆದಾಗೆಲ್ಲ ವಿಡಿಯೋನ ನೋಡಿ, ನಿಮಗೆ ಅರ್ಥ ಆಗದೇ ಇರೋ ಕಾನ್ಸೆಪ್ಟ್ಸ್ಗಳನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅಥವಾ ಫ್ರೈಡೇ ನಮ್ಮ ಡೌಟ್ ಸೆಷನನ್ನು ಅಟೆಂಡ್ ಮಾಡಿ. ರೈಟ್. ಸೊ ಇವತ್ತೇನು ವಿಶೇಷ? ಇವತ್ತು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ? ಇವತ್ತು ನಾವು ದಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲಾರಿಂಗ್ ಪ್ಲಾಂಟ್ಸ್ ಏನಿತ್ತಲ್ಲ, ಈ ಚಾಪ್ಟರ್ನ KCET ಪರ್ಸ್ಪೆಕ್ಟಿವಿಂದ ಒಂದಷ್ಟು ಸಮ್ಮರಿಯನ್ನು ನಾವು ನೋಡಿಕೊಂಡು KCET ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಒಂದಷ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸರಿನಾ? ವೆಲ್ಕಮ್ ಟು ದಿಸ್ ವಿಡಿಯೋ ಒನ್ಸ್ ಅಗೈನ್. ಇವತ್ತಿನ ಈ ವಿಡಿಯೋವನ್ನು ಮೊದಲು ಶುರು ಮಾಡೋಣ. ಮೊದಲು ನೋಡ್ಕೊಂಬಿಡೋಣ ಇವತ್ತು ಏನು ಮಾಡ್ತಾ ಇದ್ದೀವಿ ನಾವು. ಮೊದಲು ಸಮ್ಮರಿಯನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ನೀವು ಒನ್ ಶಾರ್ಟ್ ವಿಡಿಯೋವನ್ನು ನೀವು ನೋಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಒನ್ ಶಾರ್ಟ್ ವಿಡಿಯೋ ಸ್ವಲ್ಪ ಉದ್ದ ಆಗಿತ್ತು. ನೋಡಿಲ್ಲ ಅಂತ ಹೇಳಿದರೆ, ಇನ್ ಡೀಟೇಲ್ ಅನಾಲಿಸಿಸ್ ಬೇಕು ನಿಮಗೆ ಅಂತ ಹೇಳಿದರೆ, ಮೊದಲು ಆ ವಿಡಿಯೋವನ್ನು ನೋಡಿ ಇಲ್ಲಿಗೆ ಬನ್ನಿ. ಕಾರಣ ಇಲ್ಲಿ ಸಮ್ಮರಿಯನ್ನು ಮಾಡುವಾಗ ನಾನು ತುಂಬ ಸಂಕ್ಷಿಪ್ತವಾಗಿ ಹೇಳಿಬಿಟ್ಟು ಮುಗಿಸ್ಬಿಡ್ತೀನಿ. ಇನ್ ಡೀಟೇಲ್ ಆಗಿ ಅರ್ಥ ಮಾಡಿಸ್ಲಿಕ್ಕೆ ನಿಮಗೆ ಒನ್ ಶಾರ್ಟ್ ವಿಡಿಯೋವನ್ನು ನಾವು ಮಾಡಿದ್ದೀವಿ. ಆ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ಸರಿನಾ? ಸೊ ಮೊದಲು ಕ್ವಿಕ್ ಸಮ್ಮರಿಯನ್ನು ನೋಡಿಬಿಟ್ಟು ನಂತರ ನಮ್ಮ KCET ಪ್ರೀವಿಯಸ್ ಇಯರ್ ಕ್ವೆಶನ್ಸು 2020ರಿಂದ ಈಚೆಗೆ ಯಾವೆಲ್ಲ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ KCETನಲ್ಲಿ, ಆ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸರಿನಾ? ರೈಟ್. ಸೊ ಒಂದಷ್ಟು ಕ್ವೆಶನ್ಸ್ಗಳನ್ನು ನಿಮಗೆ ಬಿಡ್ತೀನಿ, ಕಮೆಂಟ್ನಲ್ಲಿ ನೀವು ಕಮೆಂಟ್ ಹಾಕಬೇಕು ಯಾವ್ದು ಸರಿ ಆನ್ಸರ್ ಅಂತ. ಸರಿನಾ? ರೈಟ್. ಸೊ ಮೊದಲು ಸಮ್ಮರಿಯನ್ನು ನೋಡ್ಬಿಡೋಣ. ಸೊ ಸಮ್ಮರಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲಾರಿಂಗ್ ಪ್ಲಾಂಟ್ಸ್ನ ವಿಷಯಕ್ಕೆ ಬಂದಾಗ, ನಮಗೆ ಫ್ಲಾರಿಂಗ್ ಪ್ಲಾಂಟ್ಸ್ ಅನ್ನೋದು ಯಾವ ಗುಂಪು? ಪ್ಲಾಂಟ್ಸ್ಗಳ ಆಂಜಿಯೋಸ್ಪರ್ಮ್ಸ್ ಅಂತ ಹೇಳಿ ನಮಗೆ ಆಗಲೇ ಗೊತ್ತಿದೆ. ಆಂಜಿಯೋಸ್ಪರ್ಮ್ಸ್ಗಳಲ್ಲಿ ಮಾತ್ರ ಸಸ್ಯಗಳು ಹೂ ಬಿಡೋದು. ಹೌದಾ? ಈ ಹೂ ಬಿಡುವಂಥ ಫ್ಲವರ್ಸ್ಗಳಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ ಆಗಿ ಕೆಲಸ ಮಾಡೋದು ನಮ್ಮ ಫ್ಲವರ್ಗೆ, ಅಂದರೆ ಹೂಗೆ ನಮ್ಮ ಸಮಾಜದಲ್ಲಿ ತನ್ನದೇ ಆದ ಒಂದು ಆದ್ಯತೆ ಇದೆ. ಹೌದಾ? ಹೂಗಳು ಈ ಸಸ್ಯ ಜಗತ್ತಿನ ಆಕರ್ಷಕವಾದ ರಚನೆಗಳು ಮಾತ್ರವಲ್ಲದೆ ಅದು ಸಂತಾನೋತ್ಪತ್ತಿಯ ಭಾಗಗಳು ಕೂಡ ಹೌದು. ಸರಿನಾ? ಸೊ ಅದರಲ್ಲಿ ಮುಖ್ಯವಾಗಿ ನಾವು ಕಲಿಬೇಕಿರೋದು ನಮ್ಮ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಹಾಗೆ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಫ್ಲವರ್ನ ಸ್ಟ್ರಕ್ಚರಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ವಿಷಯಕ್ಕೆ ಬಂದಾಗ ನಮಗೆ ಬೇಕಿರುವಂಥದ್ದು ಆಂಡ್ರೋಶಿಯಂ, ದ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, ಹಾಗೆ ಗೈನೇಶಿಯಂ, ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಈಗ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ನಲ್ಲಿ ಆಂಡ್ರೋಶಿಯಂನಲ್ಲಿ ಏನಿದೆ? ಸ್ಟೆಮನ್ ಇದೆ. ಸ್ಟೆಮನ್ನ 2 ಭಾಗ ಯಾವ್ಯಾವುದು? ಒಂದು ಆಂಥರ್, ಇನ್ನೊಂದು ಫಿಲಮೆಂಟ್. ಈ ಆಂಥರ್ನ ಒಳಗಡೆ ಏನು ಫಾರ್ಮ್ ಆಗುತ್ತೆ? ಪೋಲನ್ ಗ್ರೇನ್ಸ್ ಫಾರ್ಮ್ ಆಗುತ್ತೆ. ಆ ಆಂಥರ್ನ ನಾವು ಸ್ಟ್ರಕ್ಚರಲ್ಲಿ ನಾವು ನೋಡಿದ್ರೆ, ಆಂಥರ್ ಈಸ್ ಅ ಬೈಲೋಬ್ಡ್ ಸ್ಟ್ರಕ್ಚರ್. ಒಂದೊಂದು ಲೋಬ್ ಒಳಗಡೆ ಕೂಡ 2 ಥೀಕ ಇದೆ. ಹೌದಾ? ಟೆಟ್ರಾಡ್. ಓಕೆನಾ? ಸೊ ಈ ಆಂಥರ್ನ ಒಳಗಡೆ ಇರುವಂಥ ಆ ಒಂದೊಂದು ಕಂಪಾರ್ಟ್ಮೆಂಟ್ ಏನಿದೆಯಲ್ಲ, ಒಂದೊಂದು ಲೋಬ್ನಲ್ಲಿರುವಂಥ ಕಂಪಾರ್ಟ್ಮೆಂಟ್, ಒಟ್ಟು 4 ಥೀಕಾಗಳೇನಿದೆ, ಆ ಒಂದೊಂದು ಕಂಪಾರ್ಟ್ಮೆಂಟ್ಗೆ ನಾವು ಮೈಕ್ರೋಸ್ಪೊರಾಂಜಿಯಂ ಅಂತ ಹೇಳಿ ಕರಿತೇವೆ. ಸ್ಪೊರಾಂಜಿಯಂ ಸಿಂಗ್ಯುಲರ್ ವರ್ಡ್, ಸ್ಪೊರಾಂಜಿಯಾ ಪ್ಲೂರಲ್ ವರ್ಡ್. ಸೊ ಈ ಮೈಕ್ರೋಸ್ಪೊರಾಂಜಿಯಂನ ಒಳಗಡೆ ಏನಿದೆ, ಮುಖ್ಯವಾಗಿ ನಾವು ಕಲಿಬೇಕಿರೋದು ಆ ಮೈಕ್ರೋಸ್ಪೊರಾಂಜಿಯಂನ ಒಳಭಾಗದಲ್ಲಿ, ಈ ಚಿತ್ರದಲ್ಲಿ ನೀವು ಗಮನಿಸ್ತಾ ಹೋಗಿ, ಈ ಚಿತ್ರದಲ್ಲಿ ಆ ಮೈಕ್ರೋಸ್ಪೊರಾಂಜಿಯಂನ ಒಳಭಾಗದಲ್ಲಿ ಇರುವಂಥ ಸೆಲ್ಸ್ ಏನಿದೆ, ಇದು ಸ್ಪೋರೋಜೀನಸ್ ಸೆಲ್ಸ್. ಈ ಸ್ಪೋರೋಜೀನಸ್ ಸೆಲ್ಸ್ಗಳು ಪೋಲನ್ ಮದರ್ ಸೆಲ್ಸ್ಗಳಾಗಿ ಬದಲಾಗಿ, ನಂತರ ಈ ಪೋಲನ್ ಮದರ್ ಸೆಲ್ಲಿಂದ ಮೈಕ್ರೋಸ್ಪೋರ್ ಫಾರ್ಮ್ ಆಗಿ, ನಂತರ ಆ ಮೈಕ್ರೋಸ್ಪೋರ್ ನಮ್ಮ ಪೋಲನ್ ಗ್ರೇನ್ ಆಗಿ ಬದಲಾಗೋದನ್ನು ನಾವಿಲ್ಲಿ ಗಮನಿಸಬಹುದು. ಸರಿನಾ? ರೈಟ್. ಸೊ ಈ ಮೈಕ್ರೋಸ್ಪೊರಾಂಜಿಯಂನ ವಾಲ್ನ ವಿಷಯಕ್ಕೆ ಬಂದರೆ, ಈ ಮೈಕ್ರೋಸ್ಪೊರಾಂಜಿಯಂನ ವಾಲ್ ಇದೇನಿಲ್ಲ, ಇದು ಒಟ್ಟು 4 ಲೇಯರ್ಗಳಿಂದ ಆಗಿದೆ. ಮೊದಲನೇದು ಔಟರ್ ಎಪಿಡರ್ಮಿಸ್, 2ನೇ ಭಾಗ ಎಂಡೋಥೀಸಿಯಂ, ಮತ್ತು 3ನೇ ಲೇಯರ್ ಏನಿದೆ ಇದು ನಮ್ಮ ಮಿಡಲ್ ಲೇಯರ್ಸ್. ಸಾಮಾನ್ಯವಾಗಿ ಎಪಿಡರ್ಮಿಸ್, ಎಂಡೋಥೀಸಿಯಂ 2 ಒಂದೊಂದು ಲೇಯರ್ ಆಗಿದ್ದರೆ, ನಮ್ಮ ಮಿಡಲ್ ಲೇಯರ್ಸ್ ಏನಿದೆ ಇದು ಒಂದು 2 ರಿಂದ 3 ಲೇಯರ್ ಆಗಿರಬಹುದು. ಕೆಳಭಾಗದಲ್ಲಿ ಇರುವಂಥ ಈ ಇನ್ನರ್ ಮೋಸ್ಟ್ ಲೇಯರ್ ಏನಿದೆಯಲ್ಲಪ್ಪ ನಮ್ಮ ಮೈಕ್ರೋಸ್ಪೊರಾಂಜಿಯಂದು, ಅದನ್ನು ನಾವು ಟೆಪೇಟಮ್ ಅಂತ ಹೇಳಿ ಕರಿತೇವೆ. ಹ್ಯಾವಿಂಗ್ ಅ ಡೆನ್ಸ್ ಸೈಟೋಪ್ಲಾಸಮ್ ಆ್ಯಂಡ್ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ ಇರ್ಬೋದು ಈ ಟೆಪೇಟಮ್ನಲ್ಲಿ. ಸರಿನಾ? ಸೊ ಇಲ್ಲಿ ಮುಖ್ಯವಾಗಿ ಈ 3 ಲೇಯರ್ಸ್ ಏನಿದೆ, ಎಪಿಡರ್ಮಿಸ್, ಎಂಡೋಥೀಸಿಯಂ ಹಾಗೂ ಮಿಡಲ್ ಲೇಯರ್ಸ್, ಇದು ಪ್ರೊಟೆಕ್ಷನ್ನಲ್ಲಿ ಕೆಲಸ ಮಾಡಿದ್ರೆ, ಪ್ರೊಟೆಕ್ಷನ್ನ ಕೊಡೋದ್ರಲ್ಲಿ ಸಹಾಯ ಮಾಡಿದ್ರೆ, ನಮ್ಮ ಟೆಪೇಟಮ್ ಏನಿದೆ ಇದು ನಮ್ಮ ಮೈಕ್ರೋಸ್ಪೋರ್ನ ಅಥವಾ ನಮ್ಮ ಪೋಲನ್ ಗ್ರೇನ್ಸ್ಗಳು ಫಾರ್ಮ್ ಆಗುವ ನಡೆಯುವಂತಹ ಮೈಕ್ರೋಸ್ಪೋರೋಜೆನೆಸಿಸ್ ಏನಿದೆ, ಅಲ್ಲಿ ಆ ಬೇಕಿರುವಂಥ ನರಿಶ್ಮೆಂಟನ್ನು ಕೊಡೋದು ನಮ್ಮ ಟೆಪೇಟಮ್ ಸೆಲ್ಸ್ಗಳು. ಸರಿನಾ? ಮೈಕ್ರೋಸ್ಪೋರ್ ಮದರ್ ಸೆಲ್ಸ್ಗಳಿಗೆ. ಓಕೆ, ರೈಟ್. ಸೊ ಈ ರೀತಿಯಾಗಿ ಸ್ಪೋರೋಜಿನಸ್ ಸೆಲ್ಸ್ ಇದ್ದಿದ್ದು
ಮೈಕ್ರೋಸ್ಪೋರ್ ಮದರ್ ಸೆಲ್ ಆಗಿ ಫಾರ್ಮ್ ಆಗುತ್ತೆ. ನಂತರ ಮೈಕ್ರೋಸ್ಪೋರ್ ಟೆಟ್ರಾಡ್ ಫಾರ್ಮ್ ಆಗುತ್ತೆ. ಪ್ರತಿಯೊಂದು ಟೆಟ್ರಾಡ್ ಡಿಹೈಡ್ರೇಟ್ ಆಗ್ತಾ ಅಂದರೆ ಒಂದೊಂದು ಮೈಕ್ರೋಸ್ಪೋರ್ ಬಿಡಿಬಿಡಿಯಾಗಿ ಮೈಕ್ರೋಸ್ಪೋರ್ಗಳಾಗಿ ಬದಲಾಗಿ ಅದು ಪೋಲನ್ ಗ್ರೈನ್ಸ್ ಆಗಿ ಮೆಚ್ಯೂರ್ ಆಗುತ್ತೆ. ಮೆಚ್ಯೂರ್ ಆಗಾಗ ಪೋಲನ್ ಗ್ರೈನ್ನ ಒಳಗಡೆ ಸ್ಟ್ರಕ್ಚರನ್ನು ನೀವು ಗಮನಿಸಿದ್ರೆ, ಒಂದು ಪೋಲನ್ ಗ್ರೈನ್ನ ಒಳಗಡೆ ಸಾಮಾನ್ಯವಾಗಿ 2 ಸೆಲ್ಸ್ಗಳನ್ನು ನಾವು ಗಮನಿಸ್ಬೋದು. ಹೌದಾ? ವೆಜಿಟೇಟಿವ್ ಸೆಲ್ ಒಂದು, ಜನರೇಟಿವ್ ಸೆಲ್ ಒಂದು. ಈ ವೆಜಿಟೇಟಿವ್ ಸೆಲ್ ಏನಿದೆಯಲ್ಲ, ಈ ವೆಜಿಟೇಟಿವ್ ಸೆಲ್ಲು ನ್ಯೂಟ್ರಿಷನಲ್ ವ್ಯಾಲ್ಯೂನ ಒಳಗೊಂಡಿದ್ರೆ ವೆಜಿಟೇಟಿವ್ ಸೆಲ್ ನಮ್ಮ ಪೋಲನ್ ಟ್ಯೂಬ್ ಫಾರ್ಮೇಷನಲ್ಲಿ ಕೂಡ ಸಹಾಯ ಮಾಡುತ್ತೆ. ಈ ಜನರೇಟಿವ್ ಸೆಲ್ಸ್ ಏನಿದೆಯಲ್ಲ, ಈ ಜನರೇಟಿವ್ ಸೆಲ್ ಮತ್ತೆ 2 ಸ್ಪರ್ಮ್ ನ್ಯೂಕ್ಲಿಯೈಗಳಾಗಿ ಡಿವೈಡ್ ಆಗಿ ಒಂದು ನಮ್ಮ ಎಗ್ಸೆಲ್ ಜೊತೆ ಫ್ಯೂಸ್ ಆಗುತ್ತೆ, ಇನ್ನೊಂದು ನಮ್ಮ ಪೋಲಾರ್ ನ್ಯೂಕ್ಲಿಯೈ ಜೊತೆ ಫ್ಯೂಸ್ ಆಗುತ್ತೆ. ಸರಿನಾ? ಈ ಪೋಲನ್ ಗ್ರೈನ್ನ ರಚನೆಯ ವಿಚಾರಕ್ಕೆ ಬಂದಾಗ, ಪೋಲನ್ ಗ್ರೈನ್ ಅನ್ನೋದು 2 ಔಟರ್ ಮೋಸ್ಟ್ ಕವರಿಂಗಿಂದ, ಪ್ರೊಟೆಕ್ಟಿವ್ ಲೇಯರಿಂದ ಆಗಿರೋದನ್ನು ನಾವು ಗಮನಿಸ್ಬೋದು. ಅದರಲ್ಲಿ ಮುಖ್ಯವಾಗಿ ಔಟರ್ ಎಕ್ಸೈನ್ ಏನಿದೆಯಲ್ಲ, ಅದರಲ್ಲಿ ಇರುವಂಥ ಒಂದು ಕಾಂಪೊನೆಂಟ್ ಸ್ಪೋರೋಪೋಲನಿನ್ ಅನ್ನುವಂಥ ಒಂದು ಕಾಂಪೊನೆಂಟ್, ಇಟ್ ಈಸ್ ಒನ್ ಆಫ್ ದ ಟಫೆಸ್ಟ್ ಆರ್ಗ್ಯಾನಿಕ್ ಮಟೀರಿಯಲ್ ಫೌಂಡ್ ಆನ್ ದಿಸ್ ಅರ್ತ್. ಸರಿನಾ? ಅದು ಯಾವುದೇ ಆ್ಯಸಿಡಿಂದಾಗಲಿ ಅಥವಾ ಯಾವುದೇ ಎನ್ಸೈಮಿಂದಾಗಲಿ ಅದನ್ನು ಬ್ರೇಕ್ ಮಾಡಲಿಕ್ಕಾಗಲ್ಲ. ಸರಿನಾ? ಸೊ ಅದರ ಒಳಭಾಗದಲ್ಲಿ ಇರುವಂಥ ಈ ಎಕ್ಸೈನ್ ಇರೋದ್ರಿಂದಾನೇ ಈ ಪೋಲನ್ ಗ್ರೈನ್ಸ್ಗಳು ಸಾವಿರಾರು ವರ್ಷಗಳವರೆಗೆ ಕೆಲವೊಮ್ಮೆ ಫಾಸಿಲ್ಸ್ಗಳಾಗಿ ಉಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅರ್ಥ ಆಗ್ತಿದೆಯಾ? ಕೆಳಭಾಗದಲ್ಲಿ, ಎಕ್ಸೈನ್ನ ಕೆಳಭಾಗದಲ್ಲಿ ಇರುವಂಥದ್ದು ಏನು, ನಮ್ಮ ಇಂಟೈನ್, ಪೆಕ್ಟಿನ್ ಮತ್ತು ಸೆಲ್ಯುಲೋಸ್ ಲೇಯರಿಂದ ಆಗಿರುವಂಥ ಈ ಒಂದು ಲೇಯರನ್ನು ನಾವು ಪೋಲನ್ ಗ್ರೈನ್ನಲ್ಲಿ ಕಾಣಬಹುದು. ಅದೇ ರೀತಿ ನಮ್ಮ ಗೈನೋಷಿಯಂನ ವಿಚಾರಕ್ಕೆ ಬಂದಾಗ, ಗೈನೋಷಿಯಂನಲ್ಲಿ ಇರುವಂಥದ್ದು ಪಿಸ್ತಿಲ್, ಸ್ಟಿಗ್ಮಾ ಸ್ಟೈಲ್ ಓವರಿ. ಸ್ಟಿಗ್ಮಾ ನಮ್ಮ ಪೋಲನ್ ಗ್ರೈನ್ ರಿಸೀವ್ ಮಾಡ್ಕೊಳ್ಳುವಂಥ ಜಾಗ ಆದರೆ, ಪೋಲನ್ ಗ್ರೈನ್ನ ಲ್ಯಾಂಡಿಂಗ್ ಸೈಟ್ ಆದರೆ, ಸ್ಟೈಲ್ ಏನಿದೆ ಅದು ನಮ್ಮ ಪೋಲನ್ ಟ್ಯೂಬ್ ಡೆವಲಪ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಓವರಿ ಏನಿದೆ, ಅದರ ಓವರಿಯ ಒಳಗಡೆ ನಮಗೆ ಓವ್ಯೂಲ್ಸ್ ಇದೆ. ಆ ಓವ್ಯೂಲ್ಸ್ನ ಒಳಗಡೆ ಇರುವಂಥ ಆ ಎಗ್ಸೆಲ್ ಏನಿದೆಯಲ್ಲ, ಅದು ನಮಗೆ ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಅದರ ಜೊತೆಗೆ ಅದರ್ ಸ್ಟ್ರಕ್ಚರ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಐಲ್ ಕಮ್ ಟು ದ್ಯಾಟ್. ಸೊ ಗೈನೋಷಿಯಂನಲ್ಲಿ ಸ್ಟಿಗ್ಮಾ ಸ್ಟೈಲ್ ಓವರಿ ಇದ್ದರೆ, ಆ ಗೈನೋಷಿಯಂನ ಒಳಗಡೆ ಇರುವಂತಹ ಆ ಎಂಬ್ರಿಯೋಸ್ಯಾಕ್ ಡೆವಲಪ್ ಆಗೋದು ಎಲ್ಲಿಂದ ಡೆವಲಪ್ ಆಗ್ತಾ ಇದೆ? ನಮ್ಮ ಮೆಗಾಸ್ಪೊರಾಂಜಿಯಂ, ನಾಟ್ ಮೈಕ್ರೋಸ್ಪೊರಾಂಜಿಯಂ, ಮೆಗಾಸ್ಪೊರಾಂಜಿಯಂ. ಈ ಓವ್ಯೂಲ್ನ ಸುತ್ತ ನಮಗೆ ಒಂದು ನ್ಯೂಸೆಲ್ಲಸ್ ಅನ್ನುವಂಥ ಒಂದು ಲೇಯರ್ ಕಾಣಿಸುತ್ತೆ. ಆ ನ್ಯೂಸೆಲ್ಲಸ್ನಿಂದ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಫಾರ್ಮ್ ಆಗಿ ಸ್ಪೋರೋಜಿನಸ್ ಟಿಶ್ಯೂ ಏನಿದೆಯಲ್ಲ, ಆ ಸ್ಪೋರೋಜಿನಸ್ ಟಿಶ್ಯೂಯಿಂದ ಒಂದು ಮೆಗಾಸ್ಪೋರ್ ಮದರ್ ಸೆಲ್ ಫಾರ್ಮ್ ಆಗುತ್ತೆ. ಆ ಮೆಗಾಸ್ಪೋರ್ ಮದರ್ ಸೆಲ್ ಮತ್ತೆ ಮಯೋಟಿಕ್ ಡಿವಿಷನ್ಗೆ ಒಳಪಟ್ಟು ಮೆಗಾಸ್ಪೋರ್ ಟೆಟ್ರಾಡ್ ಫಾರ್ಮ್ ಆಗುತ್ತೆ. ಅದರಲ್ಲಿ ಈ ಟೆಟ್ರಾಡ್ನಲ್ಲಿ 3 ಪರ್ಟಿಕ್ಯುಲರ್ಲಿ ನಮ್ಮ ಚಲಾಜಲ್ ಎಂಡ್ ಏನಿದೆಯಲ್ಲಪ್ಪ, ಆ ಓವ್ಯೂಲ್ನ ಒಳಗಡೆ ನೀವು ಗಮನಿಸಿದ್ರೆ ಆ ಚಲಾಜಲ್ ಎಂಡ್ನ ಕಡೆಗೆ ಇರುವಂತಹ 3 ಮೆಗಾಸ್ಪೋರ್ ಸೆಲ್ಸ್ಗಳು ಡಿಜೆನರೇಟ್ ಆಗೋಗ್ಬಿಡುತ್ತೆ. ಮೈಕ್ರೋಪೈಲಾರ್ ಎಂಡ್ನ ಕಡೆಗೆ ಇರುವಂತಹ ಒಂದು ಮೆಗಾಸ್ಪೋರ್ ಫಂಕ್ಷನಲ್ ಆಗಿ ಉಳ್ಕೊಳ್ಳುತ್ತೆ. ಸೊ ಆ ಒಂದು ಫಂಕ್ಷನಲ್ ಮೆಗಾಸ್ಪೋರ್ ಮತ್ತೆ ಡಿವಿಷನ್ ನಡೆಯೋದ್ರ ಮೂಲಕ ಒಂದು ಎಂಬ್ರಿಯೋಸ್ಯಾಕ್ ಆಗಿ ಫಾರ್ಮ್ ಆಗುತ್ತೆ. ಹೀಗೆ ಫಾರ್ಮ್ ಆದಂಥ ಎಂಬ್ರಿಯೋಸ್ಯಾಕ್ನಲ್ಲಿ ಒಟ್ಟು 8 ನ್ಯೂಕ್ಲಿಯಸ್ಗಳು ಇರುತ್ತವೆ. 8 ನ್ಯೂಕ್ಲಿಯೇಟ್ ಹಾಗೂ 8 ನ್ಯೂಕ್ಲಿಯೇಟ್ ಹಾಗೂ ಇದನ್ನು ಒಟ್ಟಾರೆಯಾಗಿ ನಾವು ಸೆಲ್ಸ್ಗಳಂತ ಕನ್ಸಿಡರ್ ಮಾಡಿದ್ರೆ 7 ಸೆಲ್ಸ್ಗಳಂತಾಗಿ ಕನ್ಸಿಡರ್ ಆಗುತ್ತೆ. ಹೇಗೆ? ಈಗ ಚಲಾಜಲ್ ಎಂಡ್ ಕಡೆಗೆ ಈಗ ಫಸ್ಟ್ ಫಂಕ್ಷನಲ್ ಮೆಗಾಸ್ಪೋರ್ ಮೊದಲನೇ ಮೈಟಾಟಿಕ್ ಡಿವಿಷನ್ ಆದಾಗ ಏನಾಗುತ್ತೆ? 1 ನ್ಯೂಕ್ಲಿಯಸ್ 2 ನ್ಯೂಕ್ಲಿಯಸ್ ಆಗಿ ಡಿವೈಡ್ ಆಗುತ್ತೆ. ಹೀಗೆ ಡಿವೈಡ್ ಆದಂಥ 2 ನ್ಯೂಕ್ಲಿಯಸ್ 2 ಆಪೋಸಿಟ್ ಪೋಲಿಗೆ ಹೋಗ್ಬಿಡುತ್ತೆ. ಒಂದು ಮೈಕ್ರೋಪೈಲರ್ ಎಂಡ್ನ ಕಡೆಗೆ ಬಂದರೆ ಇನ್ನೊಂದು ನ್ಯೂಕ್ಲಿಯಸ್ ಚಲಾಜಲ್ ಎಂಡ್ ಕಡೆಗೆ ಹೋಗುತ್ತೆ. ಸರಿನಾ? ಹಾಗೆ ಮತ್ತೆ ಅಲ್ಲಿ ಸೆಕೆಂಡ್ ಮೈಟಾಟಿಕ್ ಡಿವಿಷನ್ ಆಗುತ್ತೆ, ಥರ್ಡ್ ಮೈಟಾಟಿಕ್ ಡಿವಿಷನ್ ಆಗುತ್ತೆ. ಹೀಗೆ 1ರಿಂದ 2, 2ರಿಂದ 4, 4ರಿಂದ 8 ನ್ಯೂಕ್ಲಿಯಸ್ ಬಂತು. ಹೀಗೆ ಬಂದಂಥ ನ್ಯೂಕ್ಲಿಯಸ್ಗಳ ಸುತ್ತ ಈಗ ಸೆಲ್ ವಾಲ್ ಫಾರ್ಮ್ ಆಗಿ ಮೇಲ್ಗಡೆ ಚಲಾಜಲ್ ಎಂಡ್ನ ಕಡೆ 3 ಸೆಲ್ಸ್ಗಳು ಉಳ್ಕೊಳ್ಳುತ್ತೆ. ಅದನ್ನು ನಾವು ಆಂಟಿಪೋಡಲ್ ಸೆಲ್ಸ್ ಅಂತ ಹೇಳಿ ಕರೀತೇವೆ. ಕೆಳಗಡೆ 2 ಸೆಲ್ಸ್ಗಳು, ಕೆಳಗಡೆ 3 ಸೆಲ್ಸ್ಗಳು ಉಳ್ಕೊಳ್ಳುತ್ತೆ. ಅದರಲ್ಲಿ ಒಂದು ಎಗ್ಸೆಲ್ ಆಗಿರುತ್ತೆ. ಅಕ್ಕಪಕ್ಕದಲ್ಲಿ ನಮಗೆ ಸಿನರ್ಜಿಡ್ಸ್ಗಳು ಕಾಣಿಸುತ್ತೆ. ಕೆಳಗಡೆ 3 ಸೆಲ್ ಇದೆ, ಅದರಲ್ಲಿ ಮಧ್ಯದಲ್ಲಿರುವಂತಹ ಒಂದು ಎಗ್ಸೆಲ್ ಅನ್ನು ನಾವು ಗಮನಿಸಬಹುದು. ಹಾಗೆ ಅಕ್ಕಪಕ್ಕದಲ್ಲಿ ನಮಗೆ ಸಿನರ್ಜಿಡ್ಸ್ಗಳು ಕೂಡ ಕಾಣಿಸಬಹುದು. ಆ ಸಿನರ್ಜಿಡ್ ಸೆಲ್ಸ್ಗಳಲ್ಲಿ ನಮಗೆ ಈ ಫಿಲಿಫಾರ್ಮ್ ಅಪರೇಟಸ್ ಅನ್ನುವಂಥ ರಚನೆಗಳನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು. ಆ ಫಿಲಿಫಾರ್ಮ್ ಅಪರೇಟಸ್ಗಳು ಏನು ಮಾಡುತ್ತೆ? ನಮ್ಮ ಪೋಲನ್ ಟ್ಯೂಬ್ ಆ ಓವ್ಯೂಲ್ನ ಒಳಗಡೆ ಬರಲಿಕ್ಕೆ ಗೈಡ್ ಮಾಡುತ್ತೆ. ಸರಿನಾ? ಹಾಗೆ ಮಧ್ಯದಲ್ಲಿ ಉಳ್ಕೊಳ್ಳುವಂಥ 2 ನ್ಯೂಕ್ಲಿಯಸ್ಗಳೇನಿದೆ, ಇವೆರಡನ್ನ ಒಟ್ಟಾರೆಯಾಗಿ ಈ ಒಂದು ಸೆಲ್ನಲ್ಲಿ, ಓಕೆ ಎಲ್ಲೋಯ್ತಪ್ಪ,
ಒಂದೇ ಸೆಕೆಂಡಪ್ಪ, ಒಂದೇ ಸೆಕೆಂಡ್. ಹಾಂ, ಈ ಒಂದು ಲಾರ್ಜ್ ಒಂದು ಸೆಕೆಂಡ್. ಹಾಂ, ಒಂದೇ ಸೆಕೆಂಡಪ್ಪ. ಹಾಂ, ಈಗ ಹೋಗಲ್ಲ ಅದು. ನನ್ನ ಜೊತೆನೇ ಆಟ ಆಡ್ತಾ ಇದೆ. ಹಾಂ, ಸೊ ಇಲ್ಲಿದೆಯಲ್ಲ, ಈ ಒಂದು ದೊಡ್ಡ ಸೆಲ್ ಏನಿದೆಯಲ್ಲ, ಇದನ್ನು ನಾವು ಮಧ್ಯಭಾಗದಲ್ಲಿರುವ ಒಂದು ಸೆಲ್, ಸೆಂಟ್ರಲ್ ಸೆಲ್ ಅಂತ ಹೇಳಿ ಕರಿತೇವೆ. ಸೊ ಇದರಲ್ಲಿ 2 ನ್ಯೂಕ್ಲಿಯಸ್ಗಳಿದೆ. ಸೊ ಈ ರೀತಿಯಾಗಿ ಒಂದು 7 ಸೆಲ್ಡ್ 8 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್ ಅನ್ನೋದು ಫಾರ್ಮ್ ಆಯಿತು. ಸರಿನಾ? ಇದಾದ ನಂತರ ನಮಗೆ ಮುಖ್ಯವಾಗಿ ಬೇಕಿರುವಂಥದ್ದು ಈ ಚಿತ್ರದಲ್ಲೂ ಕೂಡ ನೀವು ಗಮನಿಸ್ಬೋದು, ಆ ಎಂಬ್ರಿಯೋ ಸ್ಯಾಕ್ ಹೇಗೆ ಡೆವಲಪ್ ಆಗ್ತಾ ಇದೆ ಅನ್ನೋದನ್ನು. ಯಾವ ಕಡೆಗೆ ಎಗ್ ಸೆಲ್ ಇದೆ, ಮೈಕ್ರೋಪೈಲಾರ್ ಎಂಡ್ ಕಡೆಗೆ ಎಗ್ ಸೆಲ್ ಇದೆ. ಕೆಲವೊಮ್ಮೆ ಇಮೇಜಸ್ಗಳು ಉಲ್ಟಾ ಕೂಡ ಆಗಿರುತ್ತೆ, ಅದನ್ನು ಗಮನದಲ್ಲಿ ಇಟ್ಕೋಬೇಕು ನೀವು. ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಯಾವ ಕಡೆ ನಮ್ಮ ಆ ಓವ್ಯೂಲ್ನ ಸುತ್ತ ಇರುವಂತಹ ಇಂಟೆಗ್ಯುಮೆಂಟ್ಸ್ಗಳು ಯಾವ ಕಡೆ ಓಪನಿಂಗನ್ನು ಬಿಟ್ಟಿರುತ್ತವೋ, ಯಾವ ಕಡೆ ಸಣ್ಣ ಓಪನಿಂಗ್ ಇದೆಯೋ, ಒಂದು ಸಣ್ಣ ಮೈಕ್ರೋಪೈಲಾರ್ ಎಂಡ್ ಇದೆಯೋ, ಅದೇ ಮೈಕ್ರೋಪೈಲಾರ್ ರೀಜನ್, ಮೈಕ್ರೋಪೈಲಾರ್ ಎಂಡ್, ಮೈಕ್ರೋಪೈಲಾರ್ ಪೋರ್ ಅದು. ಸರಿನಾ? ರೈಟ್. ಮುಂದೆ ಕ್ವಿಕ್ಕಾಗಿ ಹೋಗ್ತಾ ಇದ್ದೀನಿ. ಇದು ಜಸ್ಟ್ ಸಮ್ಮರಿ ಅಷ್ಟೇ. ಮೈಕ್ರೋಸ್ಪೋರ್ ಇಂದ ಪೋಲನ್ ಗ್ರೈನ್ ಫಾರ್ಮ್ ಆಯಿತು, ಮೆಗಾಸ್ಪೋರಿಂದ ಎಂಬ್ರಿಯೋ ಸ್ಯಾಕ್ ಫಾರ್ಮ್ ಆಯಿತು ಅಂತ ಇಟ್ಕೊಳ್ಳಿ. 2 ಗ್ಯಾಮೆಟ್ಸ್ಗಳು ಫಾರ್ಮ್ ಆಯಿತು. ಇದೆಲ್ಲವುಗಳು ಏನಾಗ್ತಾ ಇದೆ, ಈಗ ಇಷ್ಟುವರೆಗೂ ನಾವು ಡಿಸ್ಕಸ್ ಮಾಡ್ತಾ ಇರೋದು ಪ್ರೀ ಫರ್ಟಿಲೈಸೇಷನ್ ಈವೆಂಟ್ಸ್ಗಳು. ಇವೆಲ್ಲವುಗಳು ಕೂಡ ಫ್ಲವರ್ ಸ್ಟ್ರಕ್ಚರನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನೋ ವಿಷಯಕ್ಕೆ ಬಂದಾಗ, ರೀಪ್ರೊಡಕ್ಷನ್ ಅಂತ ಹೇಳಿದ್ರೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ಸ್ ಆಗಲೇಬೇಕು. ಅದನ್ನು ನಾವು ಫರ್ಟಿಲೈಸೇಷನ್ ಅಂತ ಅಂದ್ಕೊಳ್ತೀವಿ. ಫರ್ಟಿಲೈಸೇಷನನ್ನು ಒಂದು ಭಾಗವಾಗಿ ನಾವು ಅಂದ್ಕೊಂಡು, ಒಂದು ಮಧ್ಯಭಾಗದಲ್ಲಿ ಇಟ್ಕೊಂಡು, ಫರ್ಟಿಲೈಸೇಷನ್ಗಿಂತ ಮುಂಚೆ ನಡೆಯೋದನ್ನೆಲ್ಲ ನಾವು ಪ್ರೀ ಫರ್ಟಿಲೈಸೇಷನ್ ಈವೆಂಟ್ಸ್ ಅಂತ ಕರೆದ್ರೆ, ಫರ್ಟಿಲೈಸೇಷನ್ ಆದಮೇಲೆ ನಡೆಯುವಂಥ ಈವೆಂಟ್ಸ್ಗಳನ್ನು ನಾವು ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ಗಳು ಅಂತ ಹೇಳಿ ಕರಿತೇವೆ. ಸರಿನಾ? ಸೊ ಈಗ ಫರ್ಟಿಲೈಸೇಷನ್ಗೆ ಮುಂಚೆ ನಡೀತಾ ಇರೋ ಈ ಎಲ್ಲ ಈವೆಂಟ್ಸ್ಗಳು, ಎಲ್ಲ ಸ್ಟ್ರಕ್ಚರ್ಸ್ಗಳೇನಿದೆ, ಇವೆಲ್ಲ ಪ್ರೀ ಫರ್ಟಿಲೈಸೇಷನ್ ಸ್ಟ್ರಕ್ಚರ್ಸ್ ಆ್ಯಂಡ್ ಈವೆಂಟ್ಸ್. ಫರ್ಟಿಲೈಸೇಷನ್ವರೆಗೂ ನಾವು ಬರ್ತೇವೆ. ಈಗ ಗ್ಯಾಮೆಟ್ಸ್ಗಳು ಫಾರ್ಮ್ ಆಯಿತು. ಗ್ಯಾಮೆಟ್ಸ್ಗಳು ಒಂದನ್ನೊಂದು ಭೇಟಿ ಮಾಡಬೇಕು, ಒಂದನ್ನೊಂದು ಫ್ಯೂಸ್ ಆಗಬೇಕು. ಅದನ್ನು ಮಾಡೋದು ಯಾವುದು? ಅದು ಯಾವುದ್ರ ಮೂಲಕ ನಡೆಯುತ್ತೆ? ಪಾಲಿನೇಷನ್ ಮೂಲಕ ನಡೆಯುತ್ತೆ. ಸರಿನಾ? ಪಾಲಿನೇಷನ್ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ. ಸಿಂಪಲ್. ಈ ಪಾಲಿನೇಷನ್ ಅನ್ನೋದು ಸಾಕಷ್ಟು ಏಜೆಂಟ್ಸ್ಗಳ ಮೂಲಕ ಕೂಡ ನಡೀಬಹುದು. ಸರಿನಾ? ಮುಖ್ಯವಾಗಿ ಪಾಲಿನೇಷನ್ನಲ್ಲಿ 2 ವಿಧಗಳಿದೆ. ಸರಿನಾ? ಒಂದು ಸೆಲ್ಫ್ ಪಾಲಿನೇಷನ್, ಇನ್ನೊಂದು ಕ್ರಾಸ್ ಪಾಲಿನೇಷನ್. ಸರಿನಾ? ಸೆಲ್ಫ್ ಪಾಲಿನೇಷನ್ಗೆ ನಾವು ಆಟೋಗ್ಯಾಮಿ ಅಂತ ಹೇಳಿ ಕರಿತೇವೆ. ಕ್ರಾಸ್ ಪಾಲಿನೇಷನ್ಗೆ ಆಲೋಗ್ಯಾಮಿ ಅಥವಾ ಗ್ಸಾನೋಗ್ಯಾಮಿ ಅಂತ ಹೇಳಿ ಕರಿತೇವೆ. ಈ ಸೆಲ್ಫ್ ಪಾಲಿನೇಷನ್ನಲ್ಲಿ ಮತ್ತೆ 2 ವಿಧಗಳಿದೆ. ಸೆಲ್ಫ್ ಪಾಲಿನೇಷನ್ನಲ್ಲಿ ಆಟೋಗ್ಯಾಮಿ ಮತ್ತು ಗೈಟಿನೋಗ್ಯಾಮಿ ಅಂತ ಹೇಳಿ ಕರಿತೇವೆ. 2 ಕೂಡ ಜೆನೆಟಿಕಲಿ ಒಂದೇನೆ, ಆದರೆ ಸ್ವಲ್ಪ ವ್ಯತ್ಯಾಸ ಇದೆ. ಈಗ ಆಟೋಗ್ಯಾಮಿ ಅಂತ ಹೇಳಿದ್ರೆ ಏನಪ್ಪ, ಈಗ ಪಾಲಿನೇಷನ್ ಏನಾದರೂ ಒಂದೇ ಫ್ಲವರ್ನಲ್ಲಿ ನಡೀತಾ ಇದ್ರೆ, ಈಗ ಆಂಥರ್ಸ್ಗಳು ಅಂದರೆ ಪೋಲನ್ ಗ್ರೇನ್ಸ್ಗಳು ಅದೇ ಫ್ಲವರ್ನ ಆಂಥರಿಂದ ಅದೇ ಫ್ಲವರ್ನ ಸ್ಟಿಗ್ಮಾಗೆ ಹೋದರೆ ಅದು ಆಟೋಗ್ಯಾಮಿ. ಏನಾದರೂ ಈ ಪೋಲನ್ ಗ್ರೇನ್ಸ್ಗಳು ಒಂದು ಫ್ಲವರ್ನಿಂದ ಇನ್ನೊಂದು ಫ್ಲವರ್ಗೆ ಹೋಗಿ, ಅಂದರೆ ಒಂದೇ ಪ್ಲಾಂಟ್ನ ಒಳಗಡೆ ಇರುವಂತಹ 2 ಫ್ಲವರ್ಗಳ ಮಧ್ಯೆ ಪಾಲಿನೇಷನ್ ನಡೆದ್ರೆ ಅದು ಕೂಡ ಸೆಲ್ಫ್ ಪಾಲಿನೇಷನ್ನೇ. ಫಂಕ್ಷನಲ್ಲಿ ಅದು ಕ್ರಾಸ್ ಪಾಲಿನೇಷನ್ ಅಂತ ಕಾಣಿಸುತ್ತೆ, ಆದರೆ ಜೆನೆಟಿಕಲ್ಲಿ ಅದು ಆಟೋಗ್ಯಾಮಿನೇ, ಸೆಲ್ಫ್ ಪಾಲಿನೇಷನ್ನೇ. ಆದರೆ ಇಲ್ಲಿ 2 ನೇಬರ್ಸ್ಗಳ ಮಧ್ಯೆ ಪಾಲಿನೇಷನ್ ನಡೀತಾ ಇರೋದ್ರಿಂದ ಇದನ್ನು ನಾವು ಗೈಟಿನೋಗ್ಯಾಮಿ ಅಂತ ಹೇಳಿ ಕರಿತೇವೆ. ಗೈಟನ್ ಅಂತ ಹೇಳಿದ್ರೆ ನೇಬರ್, ಗ್ಯಾಮಿ ಅಂತ ಹೇಳಿದ್ರೆ ಫ್ಯೂಷನ್. ಈಗಾಗಲೇ ನಿಮಗೆ ಗೊತ್ತಿದೆ. ಸರಿನಾ? ಸೊ ಸೆಲ್ಫ್ ಪಾಲಿನೇಷನಲ್ಲಿ ಆಟೋಗ್ಯಾಮಿ ಕೂಡ ನಡೀಬೋದು, ಒಂದೇ ಫ್ಲವರ್ನ ಒಳಗಡೆ ಪಾಲಿನೇಷನ್ ಆಗ್ಬೋದು, ಅಥವಾ ಒಂದೇ ಪ್ಲಾಂಟ್ನಲ್ಲಿ ಬಟ್ 2 ಫ್ಲವರ್ಗಳ ಮಧ್ಯೆ ನಡೀಬೋದು. ಹಾಗೆ ಈ 2 ಪ್ಲಾಂಟ್ಸ್ಗಳ ಮಧ್ಯೆ ನಡೆದ್ರೆ, 2 ಪ್ಲಾಂಟ್ಸ್ಗಳ ಮಧ್ಯೆ ಪಾಲಿನೇಷನ್ ನಡೆದ್ರೆ ಅದನ್ನು ನಾವು ಕ್ರಾಸ್ ಪಾಲಿನೇಷನ್ ಅಂತ ಹೇಳಿ ಕರಿತೇವೆ. ಇಟ್ ಈಸ್ ಅಗೈನ್ ಯಾವಾಗಲೂ ಸೇಮ್ ಸ್ಪೀಷೀಸ್ನ ಪೋಲನ್ ಗ್ರೇನ್ಸ್ಗಳು ಪಾಲಿನೇಷನ್ನ ಮೂಲಕ ಜರ್ಮಿನೇಟ್ ಆಗುತ್ತವೆ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ನಂತರ ಜರ್ಮಿನೇಟ್ ಆಗೋದು. ಸರಿನಾ? ಪಾಲಿನೇಷನ್ನಲ್ಲಿ ವಿ ಆರ್ ಜಸ್ಟ್ ಟಾಕಿಂಗ್ ಅಬೌಟ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್, ದಟ್ಸ್ ಆಲ್. ಸೊ ಈಗ ಈ ಪಾಲಿನೇಷನ್ ನಡಿಲಿಕ್ಕೆ, ಸೆಲ್ಫ್ ಪಾಲಿನೇಷನ್ ನಡಿಲಿಕ್ಕೆ ಯಾವುದೇ ಏಜೆಂಟ್ ಅವಶ್ಯಕತೆ ಇಲ್ಲದೇ ಇದ್ರೂ ಕೂಡ ಸಾಕಷ್ಟು ಬಾರಿ, ಪರ್ಟಿಕ್ಯುಲರ್ಲಿ ನಮ್ಮ ಯಾವ ಫ್ಲವರ್ಸ್ಗಳು ಮುದುಡಿಕೊಂಡಿರುತ್ತವೋ, ಓಕೆನಾ, ಮುದುಡಿಕೊಂಡಿರುತ್ತವೋ ಅಂಥ ಯಾವ ಫ್ಲವರ್ಸ್ಗಳು ಓಪನ್ ಆಗೋದೇ ಇಲ್ವೋ ಅಂಥ ಫ್ಲವರ್ಸ್ ಒಳಗಡೆ ಸೆಲ್ಫ್ ಪಾಲಿನೇಷನ್ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಯಾವ ಫ್ಲವರ್ಸ್ಗಳು ಚಾಸ್ಮೋಗ್ಯಾಮಸ್ ಫ್ಲವರ್ಸ್ಗಳು ಅಂತ ಹೇಳಿ ಕರಿತವೆ, ಹಾಗೆ ಕ್ಲೈಸ್ಟೋಗ್ಯಾಮಸ್ ಫ್ಲವರ್ಸ್ಗಳು ಅಂತ ಹೇಳಿ ಕರಿತವೆ. ಹೌದಾ? ಯಾವ ಫ್ಲವರ್ಸ್ಗಳು ಓಪನ್ ಆಗಿರುತ್ತೋ ಅಲ್ಲಿ
ಸೆಲ್ಫ್ ಪಾಲಿನೇಷನ್ ಆದರೂ ಆಗಬಹುದು, ಆದರೆ ರೇರ್. ಆದರೆ ಕ್ರಾಸ್ ಪಾಲಿನೇಷನ್ ಅನ್ನೋದು ಅಶ್ಯೂರ್ ಆಗಿ ಆಗುತ್ತೆ. ಈಗ ಕ್ರಾಸ್ ಪಾಲಿನೇಷನ್ ಆಗಲಿಕ್ಕೆ ಸಾಮಾನ್ಯವಾಗಿ ಏಜೆಂಟ್ಸ್ಗಳ ಅವಶ್ಯಕತೆ ಇರುತ್ತೆ. ಆ ಏಜೆಂಟ್ಸ್ಗಳಲ್ಲಿ ಬಯೋಟಿಕ್ ಏಜೆಂಟ್ಸ್ ಆದರೂ ಇರಬಹುದು, ಎ ಬಯೋಟಿಕ್ ಏಜೆಂಟ್ಸ್ ಆದರೂ ಇರಬಹುದು. ಹೌದಾ? ಎ ಬಯೋಟಿಕ್ ಏಜೆಂಟ್ಸ್ ಅಂತ ಹೇಳಿದ್ರೆ ಜೀವ ಇಲ್ದಿರೋದು ಯಾವ್ಯಾವುದಿದೆ? ವಿಂಡ್ ಇದೆ, ಏರ್ ಮತ್ತು ವಾಟರ್ ಇದೆ. ಮುಖ್ಯವಾಗಿ ವಿಂಡ್ ಪಾಲಿನೇಷನ್ ಅನ್ನು ನಾವು ಆನಿಮೋಫಿಲಿ ಅಂತ ಹೇಳಿ ಕರಿತೇವೆ. ವಾಟರ್ ಪಾಲಿನೇಷನ್ ಅನ್ನು ನಾವು ಹೈಡ್ರೋಫಿಲಿ ಅಂತ ಹೇಳಿ ಕರಿತೇವೆ. ಈ ವಿಂಡ್ ಪಾಲಿನೇಷನ್ ನಡೆಯುವಂಥ ಫ್ಲವರ್ಸ್ಗಳಲ್ಲಿ ಸಾಮಾನ್ಯವಾಗಿ ಫ್ಲವರ್ಸ್ಗಳು ಕಲರ್ಫುಲ್ ಆಗಿರೋಲ್ಲ, ಬ್ರೈಟ್ ಆಗಿರೋಲ್ಲ. ನಮ್ಮ ಪೋಲನ್ ಗ್ರೇನ್ಸ್ಗಳು ಲೈಟ್ ಆಗಿರುತ್ತೆ. ಮತ್ತು ಯಾವಾಗಲೂ ಈ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಏನಿದೆ ಅದು ಹೊರಗಡೆಗೆ ಚಾಚ್ಕೊಂಡಿರುತ್ತೆ. ಸಾಮಾನ್ಯವಾಗಿ ಗಾಳಿ ಮೂಲಕ ಆ ಪೋಲನ್ ಗ್ರೇನ್ಸ್ಗಳು ಹಾರ್ಕೊಂಡು ಹೋಗಬೇಕು, ಅದಕ್ಕೆ ಸಹಾಯ ಆಗಬೇಕು. ಹಾಗೆ ಆ ಸ್ಟಿಗ್ಮಾಗಳೇನಿದೆ, ಆ ಸ್ಟಿಗ್ಮಾಗಳು ಸಾಮಾನ್ಯವಾಗಿ ಫೆದರಿ ಆಗಿರುತ್ತೆ. ಕಾರಣ, ಯಾವುದಾದ್ರೂ ಪೋಲನ್ ಗ್ರೇನ್ ಬಂದರೆ ಪಟ್ ಅಂತ ಹಿಡ್ಕೋಬೇಕು, ಮತ್ತು ಅದು ಪಾಲಿನೇಷನ್ ಆಗಿ ಜರ್ಮಿನೇಷನ್ ಆಗಬೇಕಲ್ವಾ? ಆ ಕಾರಣಕ್ಕೆ. ಸೊ ಈ ರೀತಿಯಾಗಿ ಅನಿಮೋಫಿಲಿ ಅಥವಾ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಏನಿದೆ ಅವು ಸಾಮಾನ್ಯವಾಗಿ ಡಲ್ ಆಗಿರುತ್ತೆ. ಆ್ಯಂಡ್ ಅವುಗಳ ಪೋಲನ್ ಗ್ರೇನ್ಸ್ ಲೈಟ್ ಆಗಿರುತ್ತೆ. ಹಾಗೆ ಹೆಚ್ಚು ಹೆಚ್ಚು ಪೋಲನ್ ಗ್ರೇನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಕಾರಣ ವೇಸ್ಟೇಜ್ ಜಾಸ್ತಿ ಇರುತ್ತೆ. ಸ್ಟಿಗ್ಮಾ ಫೆದರಿ ಆಗಿರುತ್ತೆ ಪೋಲನ್ ಗ್ರೇನ್ಸ್ಗಳನ್ನು ಹಿಡಿದಿಟ್ಕೊಳ್ಳೋದಕ್ಕೆ. ಅದೇ ರೀತಿ ನಾವು ವಾಟರ್ ಪಾಲಿನೇಷನ್ ನಡೆಯುವಂಥ ಫ್ಲವರ್ಸ್ಗಳಲ್ಲಿ ಕೂಡ ಈ ಕ್ಯಾರೆಕ್ಟರ್ಸ್ಗಳನ್ನು ನಾವು ಗಮನಿಸ್ಬೋದು. ವಾಟರ್ ಪಾಲಿನೇಷನ್ ಕಡಿಮೆ ಜೀನಸ್ ಆಫ್ ಪ್ಲಾಂಟ್ಸ್ಗಳಲ್ಲಿ ಕಂಡರೂ ಕೂಡ ಇಲ್ಲಿ ಸಾಮಾನ್ಯವಾಗಿ ಏನಾಗಬಹುದು, ಮೇಲ್ ಮತ್ತು ಫೀಮೇಲ್ ಫ್ಲವರ್ಸ್ಗಳು ಎರಡು ಬೇರೆ ಬೇರೆ ಇರಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಮೇಲ್ ಫ್ಲವರ್ಸ್ ಏನಿದೆ, ಆ ಮೇಲ್ ಫ್ಲವರ್ಸ್ ಉದಾಹರಣೆಗೆ ವ್ಯಾಲಿಸ್ನೇರಿಯಾ, ಓಕೆನಾ, ಹೈಡ್ರಿಲಾ, ಝೋಸ್ಟೆರಾ, ಈ ಮೇಲ್ ಫ್ಲವರ್ಸ್ ಏನಿದೆ ಇದು ಕೆಳಭಾಗದಿಂದ ಲೈಟಾಗಿ ಅಥವಾ ಆ ಮೇಲ್ ಫ್ಲವರ್ಸ್ನ ಪೋಲನ್ ಗ್ರೇನ್ಸ್ಗಳು ನೀರಿನ ತಳಭಾಗದಿಂದ ಮೇಲಕ್ಕೆ ಹೋಗಿ ಮತ್ತೆ ಆ ವಾಟರ್ ಕರೆಂಟ್ಸ್ ಏನಿದೆ, ಆ ನೀರಿನ ಅಲೆಗಳೇನಿದೆ ಅದ್ರ ಮೂಲಕ ತೇಲ್ಕೊಂಡು ಫೀಮೇಲ್ ಫ್ಲವರ್ಸ್ಗನ್ನು ರೀಚ್ ಆಗಿ ಪಾಲಿನೇಷನ್ ನಡೆಯುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಉಲ್ಟಾ ಕೂಡ ಆಗಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಈ ಫೀಮೇಲ್ ಫ್ಲವರ್ಸ್ಗಳು ಕೆಳಭಾಗದಲ್ಲಿದ್ದು ಮೇಲ್ ಫ್ಲವರ್ಸ್ಗಳು ಅಲ್ಲಿ ಬಂದು ಫರ್ಟಿಲೈಸ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಎರಡು ರೀತಿ ಕೂಡ ನಡೆಯಬಹುದು. ಅಗೇನ್ ಇಟ್ ಈಸ್ ಜಸ್ಟ್ ಅ ಮ್ಯಾಟರ್ ಆಫ್ ಚಾನ್ಸ್ ಅಷ್ಟೇ. ಎಲ್ಲ ಅದು ಹಿಂಗೆ ಆಗುತ್ತೆ. ಈಗ ನಾನು ಪೋಲನ್ ಗ್ರೇನ್ ಇಲ್ಲಿ ಕೆಳಗಡೆಯಿಂದ ಬಿಟ್ಟ ತಕ್ಷಣ ಅದು ಡೈರೆಕ್ಟಾಗಿ ಹಾಗೆ ಹಾರ್ಕೊಂಡು ಹೋಗಿ ಅಲ್ಲಿ ಮೇಲ್ಗಡೆ ಫೀಮೇಲ್ ಫ್ಲವರ್ಗೆ ಬೀಳುತ್ತೆ ಅಂತಲ್ಲ. ತೇಲ್ಕೊಂಡು ಹೋಗಿ ಅಲ್ಲಿ ಫ್ಯೂಸ್ ಆದರೂ ಆಗಬಹುದು ಅಥವಾ ಅಲ್ಲಿ ಮೀಟ್ ಆದರೂ ಆಗಬಹುದು, ಈ ರೀತಿಯಾಗಿ. ಓಕೆನಾ? ಸೊ ಆಲ್ವೇಸ್ ಯಾವಾಗ ಏಜೆಂಟ್ಸ್ಗಳು ಇನ್ವಾಲ್ವ್ ಆಗಿದೆಯೋ ಅಲ್ಲಿ ಪಾಲಿನೇಷನ್ ಈಸ್ ನಾಟ್ ಆಲ್ವೇಸ್ ಅಶ್ಯೂರ್ಡ್ ಅಲ್ವಾ? ಆದರೂ ಆಗಬಹುದು, ಆಗದೇನೂ ಇರಬಹುದು, ಈ ರೀತಿಯಾಗಿ. ಅದೇ ನಮ್ಮ ಬಯೋಟಿಕ್ ಏಜೆಂಟ್ಸ್ಗಳ ಬಗ್ಗೆ ಮಾತಾಡೋದಾದರೆ, ಬಯೋಟಿಕ್ ಏಜೆಂಟ್ಸ್ನಲ್ಲಿ ಸಾಮಾನ್ಯವಾಗಿ ಇನ್ಸೆಕ್ಟ್ಸ್ಗಳು, ಬರ್ಡ್ಸ್ಗಳು, ಬ್ಯಾಟ್ಸ್ಗಳು ಇನ್ವಾಲ್ವ್ ಆಗಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಸರಿನಾ? ಈಗ ಪಾಲಿನೇಷನ್ ಏನಾದರೂ ಬರ್ಡ್ಸ್ಗಳ ಮೂಲಕ ನಡೆದ್ರೆ ಆರ್ನಿಥೋಫಿಲಿ ಅಂತ ಹೇಳಿ ಕರಿತೇವೆ. ಇನ್ಸೆಕ್ಟ್ಗಳ ಮೂಲಕ ನಡೆದ್ರೆ ಎಂಟಮೋಫಿಲಿ ಅಂತ ಹೇಳಿ ಕರಿತೇವೆ. ಓಕೆನಾ? ನಮ್ಮ ಬೇರೆ ಯಾವುದೇ ಅನಿಮಲ್ಸ್ ಆಗಲಿ, ಯಾವುದೇ ಅನಿಮಲ್ಸನ್ನು ನಾವು ಎಕ್ಸಾಂಪಲ್ ಆಗಿ ತಗೊಂಡ್ರು, ಝೂಲೋಫಿಲಿ ಅಥವಾ ಝೂಲೋಫಿಲಿ ಅಂತ ಹೇಳಿ ಕರೀರಿ. ಸಾಮಾನ್ಯವಾಗಿ ಅನಿಮಲ್ಸ್ ಅಂತ ಹೇಳಿದ್ರೆ ಅನಿಮಲ್ ಲೈಕ್ ಅಲ್ವಾ, ಝುವಾಲಜಿ ಹಾಗೆ. ಸೊ ಅನಿಮಲ್ಸ್ಗಳ ಮೂಲಕ ಪಾಲಿನೇಷನ್ ನಡೆದ್ರೆ ಝೂಲೋಫಿಲಿ ಅಥವಾ ಝೂಫಿಲಿ ಅಂತ ಹೇಳಿ ನಾವು ಕರಿಬಹುದು. ಸರಿನಾ? ಈ ಇನ್ಸೆಕ್ಟ್ ಪಾಲಿನೇಟೆಡ್ ಅಥವಾ ಬರ್ಡ್ ಪಾಲಿನೇಟೆಡ್ ಫ್ಲವರ್ಸ್ಗಳೇನಿದೆ ಇವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ನೀವು ಗಮನಿಸಿದ್ರೆ ದೇ ಆರ್ ವೆರಿ ಕಲರ್ಫುಲ್, ಬ್ರೈಟ್ ಕಲರ್ಫುಲ್. ದೇ ಪ್ರೊಡ್ಯೂಸ್ ಸೆಂಟ್ಸ್ ಅಥವಾ ಫ್ರೇಗ್ರೆನ್ಸ್, ನೆಕ್ಟಾರ್. ಯಾಕೆ? ಅದು ಪೋಲನ್ ಗ್ರೇನ್ಸ್, ಅದು ನಮ್ಮ ಇನ್ಸೆಕ್ಟ್ಸ್ಗಳನ್ನು ಅಟ್ರಾಕ್ಟ್ ಮಾಡಬೇಕು. ಇನ್ಸೆಕ್ಟ್ಸ್ಗಳು ಕಲರ್ಫುಲ್ ಆಗಿರೋ ಫ್ಲವರ್ಸ್ಗಳ ಹತ್ರ ಬರ್ತವೆ, ಸೆಂಟನ್ನು ಪ್ರೊಡ್ಯೂಸ್ ಮಾಡೋಂಥ ಫ್ಲವರ್ಸ್ಗಳ ಬರ್ತವೆ. ಹಾಗೆ ನೆಕ್ಟಾರ್ ಎಲ್ಲಿದೆಯೋ ಅಲ್ಲಿಗೆಲ್ಲ ಬರ್ತವೆ. ಹೌದಾ? ಹೀಗೆ ಬಂದಾಗ ಆ ಪೋಲನ್ ಗ್ರೇನ್ಸ್ಗಳು ಆ ಏಜೆಂಟ್ಸ್ಗಳ ಮೈಗೆ ಅಂಟ್ಕೊಂಡು ಅದು ಇನ್ನೊಂದು ಫ್ಲವರ್ನ ಮೇಲೆ ಹೋಗಿ ಬಿದ್ದಾಗ ಪಾಲಿನೇಷನ್ ನಡೆಯುತ್ತೆ. ಹೀಗೆ ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಮ್ಮೆ ಈ ಬಯೋಟಿಕ್ ಏಜೆಂಟ್ಸ್ಗಳೇನಿದೆ ಕೆಲವೊಮ್ಮೆ ಜಸ್ಟ್ ಆ ನೆಕ್ಟಾರನ್ನು ಕಳ್ತನ ಮಾಡಿಕೊಂಡು ಪಾಲಿನೇಷನ್ ಮಾಡದೆ ಹೊಟ್ಟೋಗ್ಬಿಡ್ತವೆ. ಸರಿನಾ? ಸೊ ಈಗ ಸಾಮಾನ್ಯವಾಗಿ ಈಗ ಪಾಲಿನೇಷನ್ ನಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಪೋಲನ್ ಗ್ರೇನ್ ಟ್ರಾನ್ಸ್ಫರ್ ಆಗಬೇಕಲ್ವಾ? ಆ ಕಾರಣಕ್ಕೆ ಇಲ್ಲಿ ಪ್ರೊಡ್ಯೂಸ್ ಆಗುವಂಥ ಪೋಲನ್ ಗ್ರೇನ್ಸ್ಗಳೇನಿದೆ ಇದು ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ. ಆ ಇನ್ಸೆಕ್ಟ್ಗಳ ಮೈಗೆ ಅಂಟ್ಕೋಬೇಕು. ಹೌದಾ? ಇನ್ಸೆಕ್ಟ್ಗಳಿಗೆ ಮೈಗೆ ಅಂಟ್ಕೋಬೇಕು, ಹಾಗೆ ಬೇರೆ ಕಡೆಗೆ ಹೋಗಬೇಕು. ಸರಿನಾ? ಇದಿಷ್ಟು ಕ್ಯಾರೆಕ್ಟರ್ಸ್ಗಳನ್ನು ನಾವು ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ಗಳಲ್ಲಿ ಕಾಣಬಹುದು. ಓಕೆ, ರೈಟ್. ಮುಂದೆ ಹೋಗ್ತಾ ಇದ್ದೀನಿ. ಇದಾದ ನಂತರ ನಮಗೆ ಪಾಲಿನೇಷನ್ ಆಯ್ತಪ್ಪ. ಪಾಲಿನೇಷನ್ ಆದಮೇಲೆ ಏನಾಗಬೇಕು? ಫರ್ಟಿಲೈಸೇಷನ್ ಆಗಬೇಕು. ತುಂಬ ಕ್ವಿಕ್ಕಾಗಿ ಹೋಗ್ತಾ ಇದ್ದೀನಿ, ಇನ್ ಡೀಟೇಲಾಗಿ ಹೇಳಿಲ್ಲಪ್ಪ. ದಯವಿಟ್ಟು ಆ ವಿಡಿಯೋನ
ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ಇಲ್ಲಿ ಏನೋ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳು ಸ್ಕಿಪ್ ಆಗ್ತಾ ಇದೆ. ಅಂದರೆ ಎಷ್ಟು ಅವಶ್ಯಕತೆ, ಕ್ವಿಕ್ಕಾಗಿ ಸಮ್ಮರೈಸ್ ಮಾಡಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಹೇಳ್ತಾ ಇದ್ದೀನಪ್ಪ. ಸರಿನಾ? ಪಾಲಿನೇಷನ್ ಆದ ನಂತರ ಏನಾಗಬೇಕು? ಫರ್ಟಿಲೈಸೇಷನ್ ಆಗಬೇಕು. ಹೌದಾ? ಈಗ ಫರ್ಟಿಲೈಸೇಷನ್ ಹೇಗೆ ನಡೆಯುತ್ತೆ? ನಮ್ಮ ಪೋಲನ್ ಗ್ರೇನ್ಸ್ ಹಾಗೂ ಪಿಸ್ತಿಲ್ಗಳ ನಡುವಿನ ಇಂಟರಾಕ್ಷನ್ನ ಮೂಲಕ. ಪೋಲನ್ ಗ್ರೇನ್ಸ್ಗಳು ಸ್ಟಿಗ್ಮಾದ ಮೇಲೆ ಬಿದ್ದಾಗ ಒಂದಷ್ಟು ಕೆಮಿಕಲ್ ಚೇಂಜಸ್ಗಳು ಆಗುತ್ತೆ. ಯಾವ ಪೋಲನ್ ಗ್ರೇನ್ ಕಂಪ್ಯಾಟಬಲ್ ಇದೆಯೋ ತನ್ನದೇ ಸ್ಪೀಷೀಸ್ನ ಪೋಲನ್ ಗ್ರೇನನ್ನು ಮಾತ್ರ ಸ್ಟಿಗ್ಮಾ ಜರ್ಮಿನೇಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಬೇರೆ ಪೋಲನ್ ಗ್ರೇನ್ಸ್ಗಳು ರಿಜೆಕ್ಟ್ ಮಾಡುತ್ತೆ. ಅಲ್ಲಿ ಸಾಕಷ್ಟು ಕೆಮಿಕಲ್ ರಿಯಾಕ್ಷನ್ಸ್ಗಳು ನಡೆಯುತ್ತೆ. ಸರಿನಾ? ಕಂಪ್ಯಾಟಬಿಲಿಟಿ ಮತ್ತು ಇನ್ಕಂಪ್ಯಾಟಬಿಲಿಟಿ. ಕಂಪ್ಯಾಟಬಲ್ ಪೋಲನ್ ಗ್ರೇನ್ಸ್ಗಳು ಮಾತ್ರ ಜರ್ಮಿನೇಟ್ ಆಗಲಿಕ್ಕೆ ಸಾಧ್ಯ. ಒಂದೇ ರೀತಿಯ ಪೋಲನ್ ಗ್ರೇನ್ಸ್ಗಳು, ಒಂದೇ ಸ್ಪೀಷೀಸ್ನ ಪೋಲನ್ ಗ್ರೇನ್ಸ್ಗಳು. ಯಾವಾಗ ಪೋಲನ್ ಗ್ರೇನ್ಸ್ಗಳು ಸ್ಟಿಗ್ಮಾದ ಮೇಲೆ ಬೀಳುತ್ತವೋ ಆಗ ಒಂದಷ್ಟು ಅಲ್ಲಿ ಮಾಯ್ಶ್ಚರನ್ನು ಅಬ್ಸಾರ್ವ್ ಮಾಡಿಕೊಂಡು ಸ್ಟಿಗ್ಮಾ ಸೆಕ್ರೆಟ್ ಮಾಡುವಂಥ ಒಂದಷ್ಟು ಕೆಮಿಕಲ್ಸ್ಗಳ ಸಹಾಯದಿಂದ ಆ ಕೆಮಿಕಲ್ಸ್ಗಳು ಯಾವ ದಾರಿನಲ್ಲಿ ಬರ್ತಾ ಇದೆ ಆ ಕಡೆಗೆ ಪೋಲನ್ ಟ್ಯೂಬನ್ನು ಫಾರ್ಮ್ ಮಾಡ್ತಾ ಪೋಲನ್ ಗ್ರೇನ್ಸ್ಗಳು ಜರ್ಮಿನೇಟ್ ಆಗುತ್ತೆ. ಸರಿನಾ? ಇದನ್ನು ನಾವು ಟ್ರೋಪಿಕ್ ಮೂಮೆಂಟ್ಸ್ನಲ್ಲಿ ಕೂಡ ಕಲ್ತಿದ್ದೀವಿ. ಇದು ಯಾವ ಥರದ ಟ್ರೋಪಿಕ್ ಮೂಮೆಂಟ್ಗೆ ಎಕ್ಸಾಂಪಲ್ ಅಂತ ನೀವು ಕಮೆಂಟ್ ಮಾಡಿ. ಸರಿನಾ? ಪೋಲನ್ ಗ್ರೇನ್ ಜರ್ಮಿನೇಷನ್ ಅನ್ನೋದು ಯಾವ ರೀತಿಯ ಟ್ರಾಪಿಕ್ ಮೂಮೆಂಟ್ಸ್ ನಿಮ್ಮ ಲೋವರ್ ಗ್ರೇಡ್ಸ್ನಲ್ಲಿ ಕೂಡ ನೀವು ಕಲ್ತಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸರಿನಾ? ಸೊ ಈಗ ಫರ್ಟಿಲೈಸೇಷನ್ ಆಗುವಾಗ ಏನಾಗುತ್ತೆ, ಪೋಲನ್ ಟ್ಯೂಬ್ ನಮ್ಮ ಆ ಪೋಲನ್ ಗ್ರೇನ್ನ ಒಳಗಡೆ ಇದ್ದಂತಹ ನಮ್ಮ ವೆಜಿಟೇಟಿವ್ ಸೆಲ್ ಏನಿತ್ತು, ಆ ವೆಜಿಟೇಟಿವ್ ಸೆಲ್ ಪೋಲನ್ ಟ್ಯೂಬನ್ನು ಫಾರ್ಮ್ ಮಾಡ್ತಾ ಇಟ್ ಗ್ರೋಸ್ ಇಂಟು ದ ಸ್ಟೈಲ್ ಆ್ಯಂಡ್ ದೆನ್ ಇಂಟು ದ ಓವ್ಯೂಲ್ ಆ್ಯಂಡ್ ದೆನ್ ಥ್ರೂ ದ ಮೈಕ್ರೋಪೈಲಾರ್ ಎಂಡ್ ಥ್ರೂ ಮೈಕ್ರೋಪೈಲ್, ಆ ಮೈಕ್ರೋಪೈಲ್ ಓಪನಿಂಗ್ ಪೋರ್ ಏನಿತ್ತಲ್ಲ ಅಲ್ಲಿ ಆ ಎಂಬ್ರಿಯೋ ಸ್ಯಾಕ್ನ ಒಳಗಡೆ ಅದು ರೀಚ್ ಆಗುತ್ತೆ. ಹೀಗೆ ಪೋಲನ್ ಗ್ರೇನ್ ಬಿತ್ತು. ಪೋಲನ್ ಗ್ರೇನ್ ಅದಾದಮೇಲೆ ಜರ್ಮಿನೇಟ್ ಆಗ್ತಾ ಪೋಲನ್ ಟ್ಯೂಬ್ ಸ್ಟೈಲ್ನ ಒಳಗಡೆ ಬೆಳೀತಾ ಓವ್ಯೂಲ್ನ ಒಳಗಡೆ ಬಂತು, ಓವರಿಯ ಒಳಗಡೆ ಬಂತು. ಓವರಿಯ ಒಳಗಡೆ ಬರ್ತಾ ಈಗ ಓವ್ಯೂಲ್ ಹತ್ರ ಬಂದಿದೆ. ಓವ್ಯೂಲ್ನ ಒಳಗಡೆ ಇರುವಂತಹ ಎಂಬ್ರಿಯೋ ಸ್ಯಾಕ್ಗೆ ಯಾವುದರ ಮೂಲಕ ರೀಚ್ ಆಗ್ತಾ ಇದೆ? ಮೈಕ್ರೋಪೈಲ್ ಎಂಡ್ನ ಮೂಲಕ ರೀಚ್ ಆಗ್ತಾ ಇದೆ, ಮೈಕ್ರೋಪೈಲ್ ಓಪನಿಂಗ್ನ ಮೂಲಕ ರೀಚ್ ಆಗ್ತಾ ಇದೆ. ಹೀಗೆ ರೀಚ್ ಆದ ನಂತರ ನಮ್ಮ ವೆಜಿಟೇಟಿವ್ ಸೆಲ್ ಡಿಜೆನರೇಟ್ ಆಗುತ್ತೆ. ಇಷ್ಟೊತ್ತಿಗಾಗಲೇ ನಮ್ಮ ಜನರೇಟಿವ್ ಸೆಲ್ ಇತ್ತಲ್ಲ, ಆ ಜನರೇಟಿವ್ ಸೆಲ್ಲು ಡಿವೈಡ್ ಆಗಿ 2 ಸ್ಪರ್ಮ್ ನ್ಯೂಕ್ಲಿಯೈಯನ್ನು ಫಾರ್ಮ್ ಮಾಡಿರುತ್ತೆ. ಹೀಗೆ ಒನ್ ಆಫ್ ದ ಸ್ಪರ್ಮ್ ನ್ಯೂಕ್ಲಿಯೈ ಫ್ಯೂಸಸ್ ವಿತ್ ದ ಎಗ್ ಸೆಲ್ ಇನ್ಸೈಡ್ ಆಫ್ ದ ಎಂಬ್ರಿಯೋ ಸ್ಯಾಕ್, ದ ಅದರ್ ಸ್ಪರ್ಮ್ ನ್ಯೂಕ್ಲಿಯೈ ಫ್ಯೂಸಸ್ ವಿತ್ ಪೋಲಾರ್ ನ್ಯೂಕ್ಲಿಯೈ. ಹೀಗೆ ಎಗ್ ಸೆಲ್ ಜೊತೆ ಫ್ಯೂಸ್ ಆದಂಥ ನಮ್ಮ ಸ್ಪರ್ಮ್ ನ್ಯೂಕ್ಲಿಯೈ ಝೈಗೋಟನ್ನು ಫಾರ್ಮ್ ಮಾಡಿದ್ರೆ ಪೋಲಾರ್ ನ್ಯೂಕ್ಲಿಯೈ ಮತ್ತು ಇನ್ನೊಂದು ಸ್ಪರ್ಮ್ ನ್ಯೂಕ್ಲಿಯೈ ಒಟ್ಟಾಗಿ ಸೇರಿ ಎಂಡೋಸ್ಪರ್ಮ್ ಅನ್ನು ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ 2 ಕಡೆ ಫ್ಯೂಷನ್ ನಡೀತಾ ಇರೋದ್ರಿಂದ ನಾವಿದನ್ನು ಡಬಲ್ ಫರ್ಟಿಲೈಸೇಷನ್ ಅಂತ ಹೇಳಿ ಕರೀತೇವೆ. ಹಾಗೆ ಈ ಪೋಲಾರ್ ನ್ಯೂಕ್ಲಿಯೈ 2 ಇದೆ, ಒಂದು ಸ್ಪರ್ಮ್ ನ್ಯೂಕ್ಲಿಯೈ ಬಂತು, 3 ನ್ಯೂಕ್ಲಿಯೈಗಳು ಇಲ್ಲಿ ಫ್ಯೂಸ್ ಆಗ್ತಾ ಇರೋದ್ರಿಂದ ಇದನ್ನು ನಾವು ಟ್ರಿಪಲ್ ಫ್ಯೂಷನ್ ಅಂತ ಹೇಳಿ ಕರಿತೇವೆ. ಫ್ಯೂಷನ್ ಆಫ್ 1 ಮೇಲ್ ಗ್ಯಾಮೆಟ್ ಆ್ಯಂಡ್ 2 ಪೋಲಾರ್ ನ್ಯೂಕ್ಲಿಯೈ ಇಸ್ ಕಾಲ್ಡ್ ಆಸ್ ಟ್ರಿಪಲ್ ಫ್ಯೂಷನ್. ಹೀಗೆ ಟ್ರಿಪಲ್ ಫ್ಯೂಷನ್ ನಡೆಯೋದ್ರ ಮೂಲಕ ಟ್ರಿಪ್ಲಾಯ್ಡ್ ಎಂಡೋಸ್ಪರ್ಮ್ ಅನ್ನೋದು ಒಂದು ಫಾರ್ಮ್ ಆಗುತ್ತೆ. ಅದನ್ನೇ ನಾವು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೇವೆ. ಸರಿನಾ? PEN. ಸರಿನಾ? ದಿಸ್ ಈಸ್ ಟ್ರಿಪ್ಲಾಯ್ಡ್ ಇನ್ ನೇಚರ್. ಸೊ ಇಲ್ಲಿ ಒಂದು ಅಂಶವನ್ನು ನೀವು ಗಮನ ಇಟ್ಕೋಬೇಕು. ಆಸ್ ಸೂನ್ ಆಸ್ ದ ಫರ್ಟಿಲೈಸೇಷನ್ ಅಕರ್ಸ್, ಡಬಲ್ ಫರ್ಟಿಲೈಸೇಷನ್ ಆದ ತಕ್ಷಣ ಪ್ಲಾಯ್ಡಿ ಆ ಸೆಟ್ ಆಫ್ ಕ್ರೋಮೋಸೋಮ್ ನಂಬರ್ ಏನಿದೆಯಲ್ಲ ಅದು ಚೇಂಜ್ ಆಗಿಬಿಡುತ್ತೆ. ಬೋತ್ ಇನ್ ಕೇಸ್ ಆಫ್ ಎಗ್ ಆ್ಯಂಡ್ ನಮ್ಮ ಪೋಲಾರ್ ಸೆಂಟ್ರಲ್ ಸೆಲ್ದು. ಹೌದಾ? ಸೆಂಟ್ರಲ್ ಸೆಲ್ಲು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸನ್ನು ಫಾರ್ಮ್ ಮಾಡಿದ್ರೆ ನಮ್ಮ ಎಗ್ ಮತ್ತು ಸ್ಪರ್ಮು 2 ಸೇರಿ ಝೈಗೋಟ್ ವಿಚ್ ಇಸ್ ಡಿಪ್ಲಾಯ್ಡ್ ಇನ್ ಕಂಡೀಷನ್, ಝೈಗೋಟನ್ನು ಫಾರ್ಮ್ ಮಾಡಿಬಿಡುತ್ತೆ. ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ಹೀಗೆ ಡಬಲ್ ಫರ್ಟಿಲೈಸೇಷನ್ ಆಗೋದ್ರ ಮೂಲಕ ಡಬಲ್ ಫರ್ಟಿಲೈಸೇಷನ್ ಅಂದರೆ ಇಲ್ಲಿ ಏನಾಗ್ತಾ ಇದೆ? ಸಿಂಗ್ಯಾಮಿ, ಒಂದು ಎಗ್ ಮತ್ತು ಮೇಲ್ ಫ್ಯೂಸ್ ಆಗ್ತಾ ಇದೆ. ಹಾಗೆ ಟ್ರಿಪಲ್ ಫ್ಯೂಷನ್ನಲ್ಲಿ ಸೆಕೆಂಡರಿ ನ್ಯೂಕ್ಲಿಯಸ್ ಅಥವಾ ಸೆಕೆಂಡರಿ ಪೋಲಾರ್ ನ್ಯೂಕ್ಲಿಯೈ ಮತ್ತು ಒಂದು ಮೇಲ್ ಗೇಮೆಟ್ ಫ್ಯೂಸ್ ಆಗ್ತಾ ಇದೆ. ಹಾಗಾಗಿ ಅದನ್ನು ಟ್ರಿಪಲ್ ಫ್ಯೂಷನ್ ಅಂತ ಹೇಳಿ ಕರಿತೇವೆ. ಎಗ್ ಇದ್ದಿದ್ದು ಝೈಗೋಟ್ ಆಗಿ ಫಾರ್ಮ್ ಆಯಿತು. ಝೈಗೋಟಿಂದ ಅದು ಎಂಬ್ರಿಯೋ ಆಗಿ ಡೆವಲಪ್ ಆಗ್ತಾ 2 ರೀತಿಯ ಎಂಬ್ರಿಯೋಗಳು ಫಾರ್ಮ್ ಆಗಬಹುದು. ಮಾನೋಕಾಟಿಲಿಡನಸ್ ಎಂಬ್ರಿಯೋ, ಡೈಕಾಟಿಲಿಡನಸ್ ಎಂಬ್ರಿಯೋ. ಸರಿನಾ? ಹೀಗೆ ಡೆವಲಪ್ ಆಗ್ತಾ 2 ರೀತಿಯ ಸೀಡ್ಸ್ಗಳು ಫಾರ್ಮ್ ಆಗುತ್ತೆ. ಈ ಎಂಟೈರ್ ಓವ್ಯೂಲ್ ಏನಿರುತ್ತಲ್ಲ, ಈ ಓವ್ಯೂಲ್ ಈಗ
ಸೀಡ್ ಆಗಿ ಫಾರ್ಮ್ ಆಗ್ತಾ ಇದೆ. ಈ ಸೀಡ್ಗಳಲ್ಲಿ ಮತ್ತೆ ಎರಡು ವಿಧ, ಮೊನೊಕಾಟ್, ಡೈಕಾಟ್. ಅದರಲ್ಲಿ ಮತ್ತೆ ಈ ಈ ಈ ಈ ಈ ಎಂಡೋಸ್ಪರ್ಮ್ ಇತ್ತಲ್ಲ, ಈ ಎಂಡೋಸ್ಪರ್ಮ್ ಏನಿದೆ ಇದು ನಮ್ಮ ಈಗ ಟ್ರಿಪಲ್ ಫ್ಯೂಷನ್ ಆಗೋದ್ರ ಮೂಲಕ ಎಂಡೋಸ್ಪರ್ಮ್ ಫಾರ್ಮ್ ಆಯಿತು. ಎಂಡೋಸ್ಪರ್ಮ್ ಫಾರ್ಮ್ ಆದ ತಕ್ಷಣ ನಮಗೆ ಎಂಡೋಸ್ಪರ್ಮಿಕ್ ಡೆವಲಪ್ಮೆಂಟ್ ಅನ್ನೋದು ಕಾಣಿಸುತ್ತೆ. ಝೈಗೋಟ್ ಡೆವಲಪ್ ಆಗೋಕ್ಕೆ ಮುಂಚೆ ನಮ್ಮ ಎಂಡೋಸ್ಪರ್ಮ್ ಡೆವಲಪ್ ಆಗೋದ್ರ ಮೂಲಕ ಝೈಗೋಟ್ ಅಥವಾ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ಗೆ ಬೇಕಿರುವಂತಹ ನ್ಯೂಟ್ರಿಯೆಂಟ್ಸ್ಗಳನ್ನು ನಮ್ಮ ಎಂಡೋಸ್ಪರ್ಮ್ ಸಪ್ಲೈ ಮಾಡುತ್ತೆ. ಸರಿನಾ? ಹೀಗೆ ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ಲಿ ಸಾಕಷ್ಟು ಬಾರಿ ಸೀಡ್ಸ್ಗಳು ಎಂಡೋಸ್ಪರ್ಮನ್ನು ಬಳಸ್ಕೊಂಡು ಚೆನ್ನಾಗಿ ಬೆಳೀತವೆ. ಕೆಲವು ಸಂದರ್ಭಗಳಲ್ಲಿ ಈ ಎಂಡೋಸ್ಪರ್ಮ್ನ ರೆಸಿಡ್ಯೂ ಉಳ್ಕೊಂಡಿರಬಹುದು ಕೂಡ. ಯಾವಾಗ ಎಂಡೋಸ್ಪರ್ಮ್ ಸೀಡ್ಸ್ ಒಳಗಡೆ ಉಳ್ಕೊಂಡಿರುತ್ತೆ, ಇನ್ನೂ ಕಂಪ್ಲೀಟಾಗಿ ಖಾಲಿ ಆಗಿರಲ್ವೋ, ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಅಲ್ಬ್ಯುಮಿನಸ್ ಸೀಡ್ಸ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಎಂಡೋಸ್ಪರ್ಮ್ನ ಸೀಡ್ಸ್ಗಳು ಹಾಗೆ ಉಳ್ಕೊಂಡಿದೆ ಅಂತ ಅರ್ಥ. ಯಾವಾಗ ಎಂಡೋಸ್ಪರ್ಮ್ ಕಂಪ್ಲೀಟಾಗಿ ಖಾಲಿಯಾಗಿದೆ, ಎಂಡೋಸ್ಪರ್ಮ್ನ ಟ್ರೇಸಸ್ ಯಾವುದೂ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ನಾನ್ ಅಲ್ಬ್ಯುಮಿನಸ್ ಅಥವಾ ಎಕ್ಸ್ ಅಲ್ಬ್ಯುಮಿನಸ್ ಸೀಡ್ ಅಂತ ಹೇಳಿ ಕರಿತೇವೆ. ಈ ಚಿತ್ರದಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಡೈಕಾಟ್ ಸೀಡ್ ಇದೆ, ಇಲ್ಲಿ ಮೊನೊಕಾಟ್ ಸೀಡ್ ಇದೆ. ಸರಿನಾ? ಈಗ ಡೈಕಾಟ್ ಸೀಡ್ನ ಮಧ್ಯಭಾಗದಲ್ಲಿ ಒಂದು ಎಂಬ್ರಿಯೋ ಇರುತ್ತೆ. ಈಗ ಎಂಬ್ರಿಯೋದಲ್ಲಿ ನಿಮಗೆ ಮೇಲ್ಭಾಗ ಎಂಬ್ರಿಯೋದ ಕಾಟಿಲಿಡನ್ ಅರೈಸ್ ಆಗುವಂಥ ಒಂದು ಜಾಗ ಏನಿದೆ ಅದನ್ನು ನಾವು ಮಧ್ಯಭಾಗ ಅಥವಾ ಎಂಬ್ರಿಯೋನಲ್ ಆಕ್ಸಿಸ್ನ ಭಾಗ ಅಂತ ನಾವು ಅಲ್ಲಿ ಕನ್ಸಿಡರ್ ಮಾಡಿಕೊಂಡು ಕಾಟಿಲಿಡನ್ ಆರಿಜಿನ್ ಆಗುವಂತಹ ಭಾಗದಿಂದ ಮೇಲ್ಭಾಗಕ್ಕೆ ಇರುವಂಥದ್ದನ್ನೆಲ್ಲ ನಾವು ಪ್ಲ್ಯೂಮ್ಯೂಲ್ ಅಥವಾ ಎಪಿಕಾಟೈಲ್ ಅಂತ ಹೇಳಿ ಕರಿತೇವೆ. ಶೂಟ್ ಫಾರ್ಮ್ ಆಗುತ್ತೆ. ಕೆಳಭಾಗದಲ್ಲಿ ರೂಟ್ ಫಾರ್ಮ್ ಆಗುತ್ತೆ, ಅದನ್ನು ನಾವು ರ್ಯಾಡಿಕಲ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಮೊನೊಕಾಟ್ನಲ್ಲಿ ನೀವು ಗಮನಿಸಿದ್ರೆ ನೋಡಿ, ಈ ಮೊನೊಕಾಟ್ನಲ್ಲಿ ಎಂಡೋಸ್ಪರ್ಮ್ ಉಳ್ಕೊಂಡಿದೆ. ಇನ್ನೊಂದು ಅಂಶವನ್ನು ನಾನಿಲ್ಲಿ ಹೇಳಬೇಕು. ಈ ಮೊನೊಕಾಟ್ನಲ್ಲಿ ಇಲ್ಲೊಂದು ಸಣ್ಣ ಪಟ್ಟೆ ಇರುವಂಥ ಒಂದು ಲೈನ್ ಇರುವಂಥ ಇದೊಂದು ಲೇಯರ್ ಇದೆಯಲ್ಲಪ್ಪ, ಆ ಲೇಯರ್ನ ಹೆಸರೇನು, ಅದೇನಿದೆ, ಅದು ಒಂದನ್ನು ನೀವು ಐಡೆಂಟಿಫೈ ಮಾಡಿ. ಅಲ್ಲಿ ಕೂಡ ನಾನು ಒನ್ ಶಾರ್ಟ್ ವಿಡಿಯೋನಲ್ಲಿ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಮರ್ತುಬಿಟ್ಟಿದ್ದೆ. ಸರಿನಾ? ಇಲ್ಲಿ ಹೇಳ್ತಾ ಇದ್ದೀನಿ. ಇದೇನಿದು, ಈ ಯಾವ ಲೇಯರ್ ಇದು ವಿಚ್ ಸಪರೇಟ್ಸ್ ದಿಸ್ ಎಂಡೋಸ್ಪರ್ಮ್ ಆ್ಯಂಡ್ ದ ಕಾಟಿಲಿಡನ್ ಇನ್ ಮೊನೊಕಾಟ್ಸ್? ಅದನ್ನು ನೀವು ಕಮೆಂಟ್ ಮಾಡಬೇಕು, ಯಾವ ಲೇಯರ್ ಅದು ಅಂತ. ಸರಿನಾ? ಸೊ ಇಲ್ಲಿ ಮೊನೊಕಾಟ್ಸಲ್ಲಿ ನಾವು ಆ ಕಾಟಿಲಿಡನ್ನ ಸ್ಕೂಟೆಲಮ್ ಅಂತ ಹೇಳಿ ಕರಿತೇವೆ. ಇಲ್ಲಿಯೂ ಕೂಡ ನಿಮಗೆ ಆ ಎಂಬ್ರಿಯೋದಲ್ಲಿ ಪ್ಲ್ಯೂಮ್ಯೂಲ್ ಮತ್ತು ರ್ಯಾಡಿಕಲ್ ಎರಡು ರೀಜನ್ಸ್ಗಳು ಕಾಣುತ್ತೆ. ಈ ಪ್ಲ್ಯೂಮ್ಯೂಲ್ ಅನ್ನೋದೇನಿದೆ ಇದು ಕೋಲಿಯಾಪ್ಟೈಲ್ ಅನ್ನುವಂಥ ಒಂದು ಲೇಯರ್ನಿಂದ ಪ್ರೊಟೆಕ್ಟೆಡ್ ಆಗಿದ್ರೆ, ರ್ಯಾಡಿಕಲ್ ಏನಿದೆ ಅದು ಕೋಲಿಯೋರಿಸಾ ಅನ್ನುವಂಥ ಒಂದು ಲೇಯರ್ನಿಂದ ಪ್ರೊಟೆಕ್ಟೆಡ್ ಆಗಿದೆ. ಸರಿನಾ? ಕೆಲವೊಮ್ಮೆ ಸೀಡ್ಸ್ಗಳು ಫರ್ಟಿಲೈಸೇಷನ್ ಆಗದೇ ಕೂಡ ನಡಿಬಹುದು. ಅದನ್ನು ನಾವು ಏನಂತ ಹೇಳಿ ಕರಿತೇವೆ? ಸೀಡ್. ಅಗೈನ್ ನೀವು ಅದನ್ನು ಕೂಡ ಕಮೆಂಟ್ ಮಾಡಬೇಕು, ಎಪೋಮೆಕ್ಸಸ್. ಸರಿನಾ? ಹೀಗೆ ಸೀಡ್ ಫಾರ್ಮ್ ಆಗ್ತಾ ಏನಾಗುತ್ತೆ, ಸೀಡ್ ಫಾರ್ಮ್ ಆದ ನಂತರ ಅಂದರೆ ಸೀಡ್ ಫಾರ್ಮೇಷನ್ನ ಜೊತೆಗೇನೆ ಈ ಎಂಟೈರ್ ಓವರಿ ಏನಿರುತ್ತಲ್ಲಪ್ಪ ಅದು ಹಣ್ಣಾಗಿ ಬದಲಾಗ್ತಾ ಹೋಗುತ್ತೆ. ಸರಿನಾ? ಹೀಗೆ ಫ್ರೂಟ್ ಕೂಡ ಫಾರ್ಮ್ ಆಗುತ್ತೆ. ಝೈಗೋಟ್ ಡೆವಲಪ್ಸ್ ಇಂಟು ಎಂಬ್ರಿಯೋ, ಓವ್ಯೂಲ್ ಡೆವಲಪ್ಸ್ ಇಂಟು ಸೀಡ್, ಓವರಿ ಡೆವಲಪ್ಸ್ ಇಂಟು ಫ್ರೂಟ್. ಆ ಸೆಪಲ್ಸು, ಪೆಟಲ್ಸು, ಸ್ಟೆಮನ್ಸು ಅವೆಲ್ಲ ಬಿದ್ದೋಗ್ಬಿಡತ್ತೆ. ಹೀಗೆ ಹಣ್ಣಾಗಿ ಡೆವಲಪ್ ಆಗುವಂಥದ್ದನ್ನೇ ಇಲ್ಲಿಗೆ ಈ ಸೀಡ್ ಫಾರ್ಮ್ ಆಯಿತು ಅಂತ ಹೇಳಿದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಸರಿನಾ? ಈಗ ಹಣ್ಣಾಗಿ ಫಾರ್ಮ್ ಆದಾಗ ಕೆಲವೊಂದು ಸಂದರ್ಭಗಳಲ್ಲಿ ಹಣ್ಣುಗಳು ಫರ್ಟಿಲೈಸೇಷನ್ ಆಗದೇ ಕೂಡ ನಡೆಯುವಂಥ ಸಾಧ್ಯತೆಗಳಿದೆ. ಅದನ್ನು ನಾವು ಪಾರ್ಥೆನೋಕಾರ್ಪಿ ಅಂತ ಹೇಳಿ ಕರಿತೇವೆ. ಕೆಲವೊಮ್ಮೆ ಸೀಡ್ಗಳು ಫರ್ಟಿಲೈಸೇಷನ್ ಆಗದೆ ನಡೆಯುವಂಥ ಸಾಧ್ಯತೆಗಳಿದೆ. ಅದನ್ನು ನಾವು ಏಪೋಮೆಕ್ಸಿಸ್ ಅಂತ ಹೇಳಿ ಕರಿತೇವೆ. ಕೆಲವೊಮ್ಮೆ ಸಾಮಾನ್ಯವಾಗಿ ಒಂದು ಓವ್ಯೂಲ್ನ ಒಳಗಡೆ ಒಂದೇ ಎಂಬ್ರಿಯೋ ಇರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಎಂಬ್ರಿಯೋಗಿಂತ ಹೆಚ್ಚು ಎಂಬ್ರಿಯೋಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ನಾವು ಪಾಲಿ ಎಂಬ್ರಿಯಾನಿ ಅಂತ ಹೇಳಿ ಕರಿತೇವೆ. ಸರಿನಾ? ಕ್ವಿಕ್ಕಾಗಿ ಈ ಸಮ್ಮರಿಯನ್ನು ಹೇಳ್ಕೊಟ್ಟಿದ್ದೀನಿ. ಇದನ್ನು ನಾವು ಒಂದು 3 ಗಂಟೆ ಅಲ್ಲಿ ಕ್ಲಾಸ್ ಮಾಡಿದ್ದೀನಿ. 3 ಗಂಟೆನ ಒಂದು 30 ಮಿನಿಟ್ಸ್ನಲ್ಲಿ ನಾನು ಸಮ್ಮರೈಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸರಿನಾ? ರೈಟ್. ಈಗ ನಾವು ಒಂದಷ್ಟು ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ. ನಮ್ಮ KCET-ನಲ್ಲಿ ಕೇಳಿರುವಂಥ ಒಂದಷ್ಟು ಕ್ವೆಶನ್ಸ್ಗಳು 2020ಯಲ್ಲಿ ಕೇಳಿದ್ದಾರೆ ನೋಡಿ ಕ್ವೆಶನ್ನ. ಈಗ ಗಮನ ಇಟ್ಟು ಓದಬೇಕು. ಇನ್ ಅನ್ ಆಪಲ್ ದ ಕ್ರೋಮೋಸೋಮ್ ನಂಬರ್ ಆಫ್ ಗ್ಯಾಮೇಟ್ ಈಸ್ 17. ವಾಟ್ ಈಸ್ ದ ಕ್ರೋಮೋಸೋಮ್ ನಂಬರ್ ಇನ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅಂತ ಕೇಳ್ತಾ ಇದ್ದಾರೆ. PEN-ನಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇರ್ಬೋದು ಅಂತ ಕೇಳ್ತಾ ಇದ್ದಾರೆ. ಅವ್ರು ಏನು ಕೊಟ್ಟಿದ್ದಾರೆ ನೋಡಿ, ಕ್ರೋಮೋಸೋಮ್ ನಂಬರ್ ಆಫ್ ಅ ಗ್ಯಾಮೇಟ್. ಗ್ಯಾಮೇಟ್ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ದಟ್ ಈಸ್ ಅ ರಿಪ್ರೊಡಕ್ಟಿವ್ ಸೆಲ್ ಅಲ್ವಾ?
ಹೌದು ಅಲ್ವೋ? ಈ ರೀಪ್ರೊಡಕ್ಟಿವ್ ಸೆಲ್ನಲ್ಲಿ ಗ್ಯಾಮಿಟ್ ನಂಬರ್ ಎಷ್ಟಿದೆ? 17 ಇದೆ ಅಂತ ಅಂದ್ಕೊಳ್ಳಿ. 17 ಅಂದರೆ ಈಗ ಇಲ್ಲಿ ಗ್ಯಾಮೆಟ್ ಆಗಿರೋದ್ರಿಂದ ನಾವು ಅದನ್ನು ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ ಅಂತ ಅಂದ್ಕೊಳ್ಳೋಣ. ಹೌದಾ? ಇದೇ ಏನಾದರೂ ಡಿಪ್ಲಾಯ್ಡ್ ಕಂಡೀಷನಲ್ಲಿದ್ದರೆ ಇದನ್ನು ನಾವು 2n ಅಲ್ಲಿ ಬರೆದ್ರೆ 2n ಆದರೆ ಇಟ್ ವಿಲ್ ಬಿಕಮ್ 34. ಹೌದಾ? ಅದೇ ನಮ್ಮ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಏನಿದೆ ಇದು ಯಾವ ಕಂಡೀಷನಲ್ಲಿದೆ? ಅದರ ಪ್ಲಾಯ್ಡಿ ಏನು? ಟ್ರಿಪ್ಲಾಯ್ಡ್. ಹೌದಲ್ವಾ? 3n. ಹಾಗಿದ್ರೆ ಪ್ರೈಮರಿ ಎಂಡೋಸ್ಪರ್ಮ್ನಲ್ಲಿ ಎಷ್ಟು ಕ್ರೋಮೋಸೋಮ್ ಇರಬೇಕು? ಇದೇ 2n ಅನ್ನು ನಾವು 3n ಮಾಡಿ 17 × 3 3n ಮಾಡಿದ್ರೆ ಎಷ್ಟಪ್ಪ? ನನಗೆ ಮ್ಯಾಥ್ಸಲ್ಲಿ ಸ್ವಲ್ಪ ವೀಕಪ್ಪ ನಾನು. 17 2 34, ಅದಾದಮೇಲೆ ಎಷ್ಟು? 51 ಬರುತ್ತಾ? ಇರ್ಬೋದಾ? ಎಷ್ಟರು ಕರೆಕ್ಟಾಗಿ ಹೇಳಬೇಕಪ್ಪ. ನಾನು ಏನಾದ್ರು ತಪ್ಪು ಮಾಡಿದರೆ, ನಾನು ಮೊದಲೇ ಮ್ಯಾಥ್ಸ್ನಲ್ಲಿ ವೀಕು, ನನಗೆ ಗೊತ್ತಿಲ್ಲ. 17 17 34, ಅದಾದಮೇಲೆ 17 3 51 ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟ್ ಇರಬಹುದು. ಹೌದಾ? ಇಟ್ಸ್ ನಾಟ್ 34, ಇಟ್ಸ್ ನಾಟ್ 68, ಇಟ್ಸ್ ನಾಟ್ 17. ಸರಿನಾ? ಹಾಗೆ ಮುಂದೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ನೋಡಿ. ಡ್ಯೂರಿಂಗ್ ಅನ್ ಎಕ್ಸ್ಕವೇಷನ್ ಆಫ್ ಸಾಯಿಲ್, pollen fossils were retrieved from the deepest layer of soil. The pollen grains remained as fossils because what ಅಂತ ಕೇಳ್ತಾ ಇದ್ದಾರೆ. ಮಣ್ಣನ್ನು ಅಗದು, ಗುಂಡಿಯನ್ನು ಅಗದು ಅಲ್ಲಿ ಏನೋ ಹುಡುಕ್ತಾ ಇರುವಾಗ ಸಾಕಷ್ಟು ಪೋಲನ್ ಫಾಸಿಲ್ಸ್ಗಳು ಸಿಕ್ಕಿವೆ. ಆ ಪೋಲನ್ ಫಾಸಿಲ್ಸ್ಗಳು ಅಲ್ಲಿ ಉಳ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಪೋಲನ್ ಗ್ರೇನ್ಸ್ ಆರ್ ಎಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಅದಕ್ಕೋಸ್ಕರ ಅಲ್ಲಿ ಅಷ್ಟು ಉಳ್ಕೊಂಡಿದ್ವಾ? ನಾಟ್ ರಿಯಲಿ. ದ ಇಂಟೈನ್ ಆಫ್ ಪೋಲನ್ ಗ್ರೇನ್ ಈಸ್ ಮೇಡ್ ಅಪ್ ಆಫ್ ಪೆಕ್ಟಿನ್. ಇದು ಕರೆಕ್ಟು, ಆದರೆ ಇದು ಫಾಸಿಲ್ ಆಗಿ ಉಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತಾ? ಇಲ್ಲ. ಎಕ್ಸೈನ್ ಹ್ಯಾಸ್ ಸ್ಪೈನಿ ಆರ್ನಮೆಂಟೇಷನ್. ಎಕ್ಸೈನ್ಗೆ ಸ್ಪೈನಿ ಆರ್ನಮೆಂಟೇಷನ್ ಇರಬಹುದು ಕೂಡ, ಅದರಿಂದ ಅದು ಫಾಸಿಲ್ ಆಗಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ದ ಎಕ್ಸೈನ್ ಆಫ್ ಅ ಪೋಲನ್ ಗ್ರೇನ್ ಈಸ್ ಹೈಲಿ ರೆಸಿಸ್ಟೆಂಟ್ ಟು ಎನ್ಸೈಮ್ ಆಕ್ಷನ್. ಯಾಕೆ ಪೋಲನ್ ಗ್ರೇನ್ಸ್ಗಳು ಫಾಸಿಲ್ಸ್ ಆಗಿ ಉಳ್ಕೊಂಡಿದೆ? ಯಾಕಂದರೆ ಎಕ್ಸೈನನ್ನು ಡಿಗ್ರೇಡ್ ಮಾಡುವಂಥ ಯಾವುದೇ ಎನ್ಸೈಮ್ ನಮಗೆ ಗೊತ್ತಿರೋಂಗಿಲ್ಲ. ಎಕ್ಸೈನ್ಗೆ ಅಷ್ಟು ರೆಸಿಸ್ಟೆನ್ಸ್ ಇದೆ. ಆ ಕಾರಣದಿಂದಾಗಿ ಅವು ಫಾಸಿಲ್ಸ್ಗಳಾಗಿ ಉಳ್ಕೊಂಡಿದೆ ಅಷ್ಟೇ. ನೆಕ್ಸ್ಟ್ ಕ್ವೆಶನ್ ನೋಡಿ. ಐಡೆಂಟಿಫೈ ದ ಕರೆಕ್ಟ್ ಆರ್ಡರ್ ಆಫ್ ಈವೆಂಟ್ಸ್ ಇನ್ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂತ ಕೇಳಿದ್ದಾರೆ. ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ನಡೆಯುವಾಗ ಮೊದಲು ಏನಾಗಬೇಕು? ತುಂಬ ಸಿಂಪಲ್ ಆಗಿ ಪೋಲನ್ ಗ್ರೇನ್ಸ್ಗಳು ಸ್ಟಿಗ್ಮಾದ ಮೇಲೆ ಫಾಲ್ ಆಗಿದೆ. ಹೌದಾ? ಫಾಲ್ ಆದ ನಂತರ ಪೋಲನ್ ಟ್ಯೂಬು ಜನ್ರೇಟ್ ಆಗಬೇಕು. ಜನ್ರೇಟ್ ಆದಂಥ ಪೋಲನ್ ಟ್ಯೂಬು ಸ್ಟೈಲ್ನ ಒಳಗಡೆ ಹೋಗಬೇಕು. ಅದಾದಮೇಲೆ ಅದು ಓವ್ಯೂಲ್ನ ತಲುಪಬೇಕು. ಸ್ಪೆಸಿಫಿಕಲಿ ಮೈಕ್ರೋಪೈಲರ್ ಎಂಡ್ನಲ್ಲಿ ಇರುವಂಥ ಎಗ್ ಸೆಲ್ನ ಜೊತೆಗೆ ಒನ್ ಆಫ್ ದ ಸ್ಪರ್ಮ್ ನ್ಯೂಕ್ಲಿಯೈ ಫ್ಯೂಸ್ ಆಗಬೇಕು. ಇನ್ನೊಂದು ಸ್ಪರ್ಮ್ ನ್ಯೂಕ್ಲಿಯೈ ಅಲ್ಲಿ ಪೋಲಾರ್ ನ್ಯೂಕ್ಲಿಯೈ ಜೊತೆ ಫ್ಯೂಸ್ ಆಗಬೇಕು. ಹೌದಲ್ವಾ? ಇಲ್ಲಿ ಕೊಟ್ಟಿರುವಂಥ ಆರ್ಡರಲ್ಲಿ ಯಾವುದು ಕರೆಕ್ಟ್ ಇದೆ ನೋಡಿ. ರಿಲೀಸ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಇಂಟು ಎಂಬ್ರಿಯೋ ಸ್ಯಾಕ್ಗೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಡೆಪಾಸಿಷನ್ ಆಫ್ ಇದು ನೋಡಿ, ಇದು ಫಸ್ಟು. ಡೆಪಾಸಿಷನ್ ಆಫ್ ಪೋಲನ್ ಗ್ರೇನ್ ಆನ್ ಸ್ಟಿಗ್ಮಾ, ಇದು ಫಸ್ಟ್ ಇವೆಂಟು. ಅದಾದಮೇಲೆ ಏನಾಗಬೇಕು? ಪೋಲನ್ ಟ್ಯೂಬ್ ಜರ್ಮಿನೇಟ್ ಆಗಬೇಕು. ಡೆವಲಪ್ಮೆಂಟ್ ಆಫ್ ಪೋಲನ್ ಟ್ಯೂಬ್. ಹೌದಾ? ವೆರಿ ಗುಡ್. ಇದು ಸೆಕೆಂಡು. ಪೋಲನ್ ಟ್ಯೂಬ್ ಡೆವಲಪ್ ಆಯಿತು. ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಇಂಟು ಸ್ಟಿಗ್ಮಾ ಆರ್ ಎಂಬ್ರಿಯೋಸ್ಯಾಕ್. ಮೊದಲು ಓವ್ಯೂಲು. ಹೌದಾ? ಓವ್ಯೂಲ್ನ ಒಳಗಡೆ ಎಂಬ್ರಿಯೋಸ್ಯಾಕ್ ಅಲ್ವಪ್ಪ. ಅದಾದಮೇಲೆ ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಇಂಟು ಎಂಬ್ರಿಯೋಸ್ಯಾಕ್. ಹೌದಾ? ಅದಾದಮೇಲೆ ರಿಲೀಸ್ ಆಫ್ ಮೇಲ್ ಗ್ಯಾಮೆಟ್ಸ್ ಇಂಟು ಎಂಬ್ರಿಯೋಸ್ಯಾಕ್. ಸಿಂಪಲ್. ಅರ್ಥ ಆಯ್ತಾ? ಫಸ್ಟ್ ಯಾವುದಿದೆ? ಫಸ್ಟು ಸೆಕೆಂಡ್ ಇದೆ. ಎಲ್ಲಿದೆ ನೋಡಿ? ಈಗ ಸೆಕೆಂಡ್ ಎಲ್ಲಿದೆ? ಇಲ್ಲಿದೆ. ಹಾಗಿದ್ರೆ ಇವೆರಡು ಆಪ್ಷನ್ಸ್ ಇಲ್ವೇ ಇಲ್ಲ ಅಂತ ಗೊತ್ತಾಯ್ತು ನಮಗೆ. ಇನ್ನು ಉಳ್ಕೊಂಡಿರೋದ್ರಲ್ಲಿ ಯಾವುದು? ಮತ್ತು ಸೆಕೆಂಡ್ ಯಾವುದಿದೆ ನೋಡಿ? ಡೆವಲಪ್ಮೆಂಟ್ ಆಫ್ ಪೋಲನ್ ಟ್ಯೂಬ್. ಸೆಕೆಂಡು ಡೆವಲಪ್ಮೆಂಟ್ ಆಫ್ ಪೋಲನ್ ಟ್ಯೂಬು ಅಂತ ಹೇಳಿದರೆ ಫೋರ್ತ್ ಆಪ್ಷನ್ ಸೆಕೆಂಡ್ ಇರಬೇಕು. ಎರಡರಲ್ಲೂ 4 ಸೆಕೆಂಡ್ ಆಪ್ಷನ್ನೇ ಇದೆ. ನೋಡೋಣ. ಇನ್ನು ಮೂರನೇದು ಯಾವುದಿದೆ ನೋಡಿ? ಎಂಟ್ರಿ ಆಫ್ ಪೋಲನ್ ಟ್ಯೂಬ್. ಫಿಫ್ತ್ ಆಪ್ಷನು ಥರ್ಡ್ ಆಗಿರಬೇಕು. ಮೂರನೇದು ನೋಡಿ, ಇಲ್ಲಿದೆ ಥರ್ಡ್. ಇಲ್ಲಿದೆ. ಸೊ ಇಲ್ಲಿ ನಮಗೆ ಸಿಕ್ತು ರೈಟ್ ಆನ್ಸರ್. ಹೌದಾ? ಇದಾದಮೇಲೆ ಫಿಫ್ತ್ ಆಪ್ಷನ್ ಆದಮೇಲೆ ಯಾವ್ದು ಬರಬೇಕು? 4 ಥರ್ಡು. ಹೌದಾ? ಸಾರಿ, ಇಲ್ಲಪ್ಪ, ಇಲ್ಲಿದೆ ಫಿಫ್ತ್ ಇಲ್ಲಿದೆ. ಓಕೆ, ಸಾರಿ.
ಓಕೆ, ಮೂರನೇದು ಯಾವ್ದು ಬರಬೇಕು? ಫಿಫ್ತ್ ಬರಬೇಕು. ಇಲ್ಲಿದೆ ಮೂರನೇದು, ಫಿಫ್ತ್ ಇಲ್ಲಿದೆ. ಹಾಂ, ಇಲ್ಲಿದೆ. ಅದಾದಮೇಲೆ ಫೋರ್ತ್ಗೆ ಯಾವ್ದು ಬರಬೇಕು? ಥರ್ಡ್ ಆಪ್ಷನ್ ಬರಬೇಕು, ರೈಟ್? ಅದಾದಮೇಲೆ ಫಿಫ್ತ್ಗೆ ಯಾವ್ದು ಆಪ್ಷನ್ ಬರಬೇಕು? ಫಸ್ಟ್ ಆಪ್ಷನ್ ಬರಬೇಕು. ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸರಿನಾ? ರೈಟ್. ಮುಂದೆ ಹೋಗೋಣ. ಇನ್ ದ ಗಿವನ್ ಡಯಾಗ್ರಾಮ್ ಐಡೆಂಟಿಫೈ ದ ಪಾರ್ಟ್ಸ್ ಲೇಬಲ್ಡ್ ಆಸ್ ಎ ಬಿ ಸಿ ಡಿ ಅಂತ ಕೇಳಿದ್ದಾರೆ. ನೋಡಿ, ಇದು ನಮ್ಮ ಮೋನೋಕಾಟ್ ಸೀಡ್ನ ಸ್ಟ್ರಕ್ಚರ್ ಇದು, ಹೌದಲ್ವಾ? ಹಾಗೆ ಇಲ್ಲಿ ಎ ಯಾವುದಪ್ಪ? ಎ ಏನನ್ನು ಕೇಳಿದ್ದಾರೆ ನೋಡಿ. ನೋಡಿ ಎ, ಈಗ ಬಿ, ಈಗ ತುಂಬ ನೋಡಿದ ತಕ್ಷಣ ನಮಗೆ ಪಟ್ ಅಂತ ನನಗೆ ಏನು ಗೊತ್ತಿಲ್ಲ ಅಂದ್ಕೊಳ್ಳಿ, ಯಾವುದೋ ಒಂದು ಗೊತ್ತು. ಇಲ್ಲಿ ಬಿ ಏನು ತೋರಿಸಿದಾರಲ್ಲ, ಇದೇನಪ್ಪ? ಕಾಟಿಲಿಡನ್ನ, ಹೌದಲ್ವಾ? ಸ್ಕೂಟೆಲ್ಲಮ್ ಅಥವಾ ಕಾಟಿಲಿಡನ್ ಆಗಿರ್ಬೋದಾ? ಬಿನಲ್ಲಿ ಸ್ಕೂಟೆಲ್ಲಮ್ ಎಲ್ಲೆಲ್ಲಿದೆ ಹುಡುಕಿ. ಹಾಂ, ಸ್ಪೆಸಿಫಿಕ್ ಆಗಿ ನೋಡಿ, ಇಲ್ಲಿ ಆಪ್ಷನ್ ಸಿ ಮತ್ತು ಡಿ ಎರಡು ಇಲ್ವೇ ಇಲ್ಲ. ನನಗೆ ಇದೊಂದೇ ಒಂದು ಗೊತ್ತಿರೋದಪ್ಪ. ಇಲ್ಲಿ ನನಗೆ ಈ ರಚನೆಗಳು ಯಾವ್ಯಾವುದು ಅಂತ ಕನ್ಫ್ಯೂಷನ್ ಆಗ್ತಾ ಇದೆ, ಗೊತ್ತಿಲ್ಲ ನನಗೆ. ಒಂದೇ ಒಂದು ಗೊತ್ತಿತ್ತು, ಇದು ಬಿ, ಅದು ಕಾಟಿಲಿಡನ್, ಸ್ಕೂಟೆಲ್ಲಮ್. ಹಾಗಾಗಿ ಇವೆರಡನ್ನ ನಾನು ಎಕ್ಸ್ಕ್ಲೂಡ್ ಮಾಡಿದೆ. ನೆಕ್ಸ್ಟ್ ಇನ್ಯಾವುದಿದೆ? ಇನ್ಯಾವ್ದು ಗೊತ್ತಿರ್ಬೋದು? ನೆಕ್ಸ್ಟು ಔಟರ್ ಮೋಸ್ಟ್ ಇರೋದ್ರಿಂದ ನಾವು ಫ್ರೂಟ್ ವಾಲ್ನ ನೆನಪು ಮಾಡ್ಕೊಳ್ಳಿ. ಪೆರಿಕಾರ್ಪ್ ಇರಬಹುದಲ್ವಾ? ಪೆರಿಕಾರ್ಪ್. ಇಲ್ಲಿ ಸಿ ಔಟರ್ ಮೋಸ್ಟ್ ಲೇಯರ್ ಆಗಿರೋದ್ರಿಂದ ಪೆರಿಕಾರ್ಪ್ ಇದೆ. ಅದೊಂದು ನನಗೆ ಕರೆಕ್ಟಾಗಿ ಗೊತ್ತು. ಸೊ ಬಿ ಸ್ಕೂಟೆಲ್ಲಮ್ ಆಯಿತು, ಸಿ ಪೆರಿಕಾರ್ಪ್ ಆಯಿತು. ಎಲ್ಲಿದೆ ನೋಡಿ? ಬಿ ಸ್ಕೂಟೆಲ್ಲಮ್ ಆಯಿತು, ಸಿ ಪೆರಿಕಾರ್ಪ್ ಆಯಿತು. ನನಗೆ ಆನ್ಸರ್ ಸಿಕ್ತು. ಸೊ ಇಲ್ಲಿ ಹಾಗೆ ಕೆಳಗಡೆ ಇರುವಂಥ ಇದೇನಿದೆಯಲ್ಲಪ್ಪ, ಇದು ನಮ್ಮ ರ್ಯಾಡಿಕಲ್ ಏನಿದೆಯಲ್ಲ, ಈ ರ್ಯಾಡಿಕಲನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂಥ ಈ ಲೇಯರ್ ಏನಿದೆ ರ್ಯಾಡಿಕಲ್ಗೆ, ಅದು ಕೋಲಿಯೋರಿಸಾ. ಹೌದಾ? ಕೋಲಿಯೋರಿಸಾ. ಹಾಗೆ ಈ ಪ್ಲ್ಯೂಮ್ಯೂಲನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂಥ ಈ ಲೇಯರ್ ಏನಿದೆ ಅದು ಕಾಲಿಯಾಪ್ಟೈಲ್. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಿಂಪಲ್. ಈ ರೀತಿಯಾಗಿ ನಮಗೆ ಏನು ಗೊತ್ತು ಅದನ್ನು ಮಾತ್ರ ಆಧಾರವಾಗಿ ಇಟ್ಕೊಂಡು ಆನ್ಸರ್ಸ್ಗಳನ್ನು ಕೂಡ ಮಾಡ್ತಾ ಹೋಗಬಹುದು. ಸರಿನಾ? ರೈಟ್. ಮುಂದಿನ ಕ್ವೆಶನ್ ನೋಡ್ಬಿಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಗಿವನ್ ಆಪ್ಷನ್ಸ್ ಅಂತ ಕೇಳಿದ್ದಾರೆ. ಏನೇನು ಕೊಟ್ಟಿದ್ದಾರೆ ನೋಡಿ. ಸ್ಟೇಟ್ಮೆಂಟ್ 1 ಇದೆ, ಇನ್ನರ್ ಮೋಸ್ಟ್ ಲೇಯರ್ ಆಫ್ ಮೈಕ್ರೋಸ್ಪೊರಾಂಜಿಯಮ್ ಈಸ್ ಟೆಪೆಟಮ್. ಹೌದಾ? ಈಸ್ ಇಟ್ ಅ ಟ್ರೂ ಸ್ಟೇಟ್ಮೆಂಟ್? ನಮ್ಮ ಮೈಕ್ರೋಸ್ಪೊರಾಂಜಿಯಮ್ ವಾಲ್ನ ನಾವು ತಿಳ್ಕೊಂಡಿದ್ದೀವಿ, ಟೆಪೆಟಮ್ ಇಸ್ ದ ಇನ್ನರ್ ಮೋಸ್ಟ್ ಲೇಯರ್. ಎಸ್, ಇಟ್ ಈಸ್ ಟ್ರೂ. ಸ್ಟೇಟ್ಮೆಂಟ್ 2 ಏನಿದೆ, ಸೆಲ್ಸ್ ಆಫ್ ಟೆಪೆಟಮ್ ಪೊಸೆಸ್ ಡೆನ್ಸ್ ಸೈಟೋಪ್ಲಾಸಮ್ ಮೋರ್ ದ್ಯಾನ್ 1 ನ್ಯೂಕ್ಲಿಯಸ್ ಆ್ಯಂಡ್ ನರಿಷಸ್ ಡೆವಲಪಿಂಗ್ ಪೋಲನ್ ಗ್ರೇನ್ಸ್. ಆ ಸ್ಟೇಟ್ಮೆಂಟ್ ಕರೆಕ್ಟಾ? ಹೌದು, ಇಟ್ ಈಸ್ ಕರೆಕ್ಟ್. ಹಾಗಾಗಿ ಇಲ್ಲಿ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್, ಇಸ್ ದ ರೈಟ್ ಆಪ್ಷನ್. ಹೌದಲ್ವಾ? ಇವೆಲ್ಲ ತಪ್ಪಾಗುತ್ತೆ, ನೋಡೋದೇ ಬೇಡ ಆಪ್ಷನ್. ಹೌದಲ್ವಾ? ನನಗೆ ಕರೆಕ್ಟಾಗಿ ಗೊತ್ತಿದೆ ಇದು. ಅಂದರೆ ಈ ಚಾಪ್ಟರ್ನಲ್ಲಿ ಅರ್ಥ ಮಾಡ್ಕೊಳ್ಳುವಂಥ ಅಂಶಗಳು ಸಾಕಷ್ಟಿದೆಯಪ್ಪ. ಅರ್ಥ ಮಾಡ್ಕೊಂಡಿದ್ರೆ ನೆನಪಲ್ಲಿ ಉಳ್ಕೊಳ್ಳುತ್ತೆ. ಆ ಥರ ಸ್ಪೆಸಿಫಿಕ್ ಆಗಿ ನಾನು ಬೈ ಹಾರ್ಟ್ ಮಾಡಬೇಕು, ಮಗ್ಗಪ್ ಮಾಡಬೇಕು ಅನ್ನೋಂಥ ಸಿಚುವೇಶನ್ಸ್ ಇಲ್ಲ. ನೀನು ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೊಂಡಿದ್ರೆ ಆ ಕಾನ್ಸೆಪ್ಟ್ಸ್ಗಳು ತಲೆಯಲ್ಲಿ ಉಳ್ಕೊಳ್ಳುತ್ತೆ, ನೆನಪಲ್ಲಿ ಉಳ್ಕೊಳ್ಳುತ್ತೆ. ರೈಟ್. ಮುಂದೆ ಹೋಗೋಣ. ಹೌ ಮೆನಿ ಮೈಕ್ರೋಸ್ಪೊರಾಂಜಿಯಾ ಆರ್ ಲೊಕೇಟೆಡ್ ಇನ್ ದ ಕಾರ್ನರ್ಸ್ ಆಫ್ ಅ ಟಿಪಿಕಲ್ ಬೈಲೋಬ್. ನೋಡಿ, ಮೈಕ್ರೋಸ್ಪೊರಾಂಜಿಯಾ ಅಂತ ಕೇಳ್ತಾ ಇದ್ದಾರೆ ಅವರು. ಹಾಂ, ಸ್ಪೊರಾಂಜಿಯಮ್ ಅಲ್ಲ, ಸ್ಪೊರಾಂಜಿಯಾ ಪ್ಲೂರಲ್. in the corners, at the corners of a typical bilobed structure. ಒಂದು ಟಿಪಿಕಲ್ ಬೈಲೋಬ್ಡ್ ಆಂಥರ್ನ ಒಳಗಡೆ ಎಷ್ಟು ಮೈಕ್ರೋಸ್ಪೊರಾಂಜಿಯಾ ಇದೆ? 4 ಮೈಕ್ರೋಸ್ಪೊರಾಂಜಿಯಾ ಇದೆ. ಹೌದಾ? ಇಟ್ಸ್ ನಾಟ್ 2, ಇಟ್ಸ್ ನಾಟ್ 8, ಇಟ್ಸ್ ನಾಟ್ 1. ಹೌದಲ್ವಾ? ಒಂದೊಂದು ಲೋಬ್ನ ಒಳಗಡೆ 2 ಮೈಕ್ರೋಸ್ಪೊರಾಂಜಿಯಮ್. ಬೈಲೋಬ್ ಅಂತ ಹೇಳಿದ್ರೆ 4. ಹೌದಾ? ರೈಟ್. ಹಾಗೆ ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್. ಓನ್ಲಿ 1 ಮೆಗಾಸ್ಪೋರ್ ಪ್ರೆಸೆಂಟ್ ಟುವರ್ಡ್ಸ್ ಚೆಲಾಸಲ್ ಎಂಡ್ ರಿಮೇನ್ಸ್ ಫಂಕ್ಷನಲ್. ಚೆಲಾಸಲ್ ಎಂಡ್ ಕಡೆಗೆ ಉಳ್ಕೊಂಡಿರುವಂತಹ ಮೆಗಾಸ್ಪೋರ್ ಫಂಕ್ಷನಲ್ ಆಗಿ ಉಳ್ಕೊಳ್ಳುತ್ತಾ ಅಥವಾ ಮೈಕ್ರೋಪೈಲಾರ್ ಎಂಡ್ ಕಡೆಗೆ ಉಳ್ಕೊಳ್ಳೋದಾ? ಇದು ಸ್ವಲ್ಪ ನೆನ್ಪಿಟ್ಕೊಳ್ಬೇಕು. ಅರ್ಥ ಆಗಿದ್ರೆ ನೆನ್ಪಿಟ್ಕೊಳ್ಬಹುದು. ನನಗೆ ಗೊತ್ತಿರೋ ಹಾಗೆ ಇದು ಮೈಕ್ರೋಪೈಲಾರ್ ಎಂಡ್ ಕಡೆಗೆ ಉಳ್ಕೊಳ್ಳೋವಂಥದ್ದು ಫಂಕ್ಷನಲ್ ಆಗಿರುತ್ತೆ. ಹೌದಲ್ವಾ? ನಾಟ್ ದ ಒನ್ ವಿಚ್ ಇಸ್ ಟುವರ್ಡ್ಸ್ ದ ಚೆಲಾಸಲ್ ಎಂಡ್. 3 ಮೆಗಾಸ್ಪೋರ್ಸ್, 3 ಮೆಗಾಸ್ಪೋರ್ಸ್ ಪ್ರೆಸೆಂಟ್ ಟುವರ್ಡ್ಸ್ ದ ಚೆಲಾಸಲ್ ಎಂಡ್ degenerate gradually. Yes, they degenerate gradually. The one with 3 ಮೆಗಾಸ್ಪೋರ್ಸ್, ಆ 3 ಮೆಗಾಸ್ಪೋರ್ಸ್ಗಳು
ಚೆಲಾಸಲ್ ಎಂಡ್ ಕಡೆಗೆ ಇರುವಂಥ 3 ಮೆಗಾಸ್ಪೋರ್ಸ್ಗಳು ಗ್ರ್ಯಾಜುವಲ್ ಆಗಿ ಡಿಜೆನರೇಟ್ ಆಗುತ್ತೆ. ಹಾಗಿದ್ರೆ ನಮಗೆ ಆನ್ಸರ್ ಸಿಕ್ಕಿದೆ. ಇದು ಯಾಕೆ ತಪ್ಪು ನೋಡ್ಬಿಡೋಣ. ಈಚ್ ಮೆಗಾಸ್ಪೋರ್ ಮದರ್ ಸೆಲ್ ಡೈರೆಕ್ಟ್ಲಿ ಡೆವಲಪ್ಸ್ ಇನ್ ಟು ಅ ಮೆಗಾಸ್ಪೋರ್. ಈಚ್ ಮೆಗಾಸ್ಪೋರ್ ಮದರ್ ಸೆಲ್ ಡೆವಲಪ್ಸ್ ಇನ್ ಟು ಅ ಮೆಗಾಸ್ಪೋರ್ ಟೆಟ್ರಾಡ್ and one of them develops into a functional megaspore. Not every mother cell directly develops into a functional megaspore. Each female gametophyte is 7-celled and 7 nucleated structure. 7-celled correct. ಆದರೆ 8 ಇರಬೇಕಿತ್ತಲ್ವಾ, ಹಾಗಾಗಿ ಇದು ತಪ್ಪು. ರೈಟ್, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಬೈ ಚಾನ್ಸ್ ಸಾಲ್ವ್ ಮಾಡೋ ಭರದಲ್ಲಿ ನಾನೇನಾದರೂ ತಪ್ಪು ಮಾಡಿದರೂ ಕೂಡ ಯು ಪಾಯಿಂಟ್ ಇಟ್ ಔಟ್. ನನಗೆ ಕೆಲವೊಮ್ಮೆ ನಾನು ಕನ್ಫ್ಯೂಸ್ ಆಗಿರ್ಬೋದಲ್ವಾ. ಕ್ಲಾಸ್ ರೂಮ್ ಆಗಿದ್ರೆ ಡೈರೆಕ್ಟಾಗಿ ಹೇಳಿಬಿಡ್ತಾ ಇದ್ರಿ, ಇಲ್ಲಾದರೆ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ಆಗಿ ಹೋಗಿರುತ್ತೆ. ಅದು ವಿಡಿಯೋನ ನಾವು ಯಾವಾಗಲೂ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಈ ರೀತಿಯಾದ ಮಿಸ್ಟೇಕ್ಸ್ಗಳು ಸಾಮಾನ್ಯವಾಗಿರುತ್ತೆ, ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. ಸರಿನಾ? ರೈಟ್. ವಿಚ್ ಆಫ್ ದ ಫಾಲೋಯಿಂಗ್ ಅಕ್ವಾಟಿಕ್ ಪ್ಲಾಂಟ್ಸ್ ಡಸ್ ನಾಟ್ ಶೋ ಪಾಲಿನೇಷನ್ ಬೈ ವಾಟರ್ ಅಂತ ಕೇಳಿದ್ದಾರೆ. ವಾಟರ್ ಪಾಲಿನೇಷನಲ್ಲಿ ನಾವು ನಮ್ಮ ಕ್ಲಾಸಸ್ನಲ್ಲಿ ಕಲ್ತಿರೋ 3 ಎಕ್ಸಾಂಪಲ್ಸ್ ಯಾವ್ಯಾವುದು? ವ್ಯಾಲಿಸ್ನೇರಿಯಾ, ಹೈಡ್ರಿಲಾ, ಝೋಸ್ಟೆರಾ. 3 ಹೌದಲ್ವಾ? ಆ 3 ಬಿಟ್ಟು ಬೇರೆ ಯಾವ್ದು ಆಪ್ಷನ್ ಇದೆ ನೋಡಿ? ವಾಟರ್ ಹಯಸಿಂತ್. ಆ ವಾಟರ್ ಹಯಸಿಂತ್ನ ಫ್ಲವರ್ಗಳನ್ನು ನೀವು ಗಮನಿಸಿದ್ರೆ ಯು ವಿಲ್ ಗೆಟ್ ಟು ನೋ. ಸೊ ಈ ವಾಟರ್ ಹಯಸಿಂತ್ ಡಸ್ ನಾಟ್ ಪಾಲಿನೇಟ್ ಬೈ ವಾಟರ್, ಡಸ್ ನಾಟ್ ಶೋ ಪಾಲಿನೇಷನ್ ಬೈ ವಾಟರ್. ಸರಿನಾ? ರೈಟ್. Which cell of female gametophyte is involved in the formation of primary endosperm nucleus? PEN ಅನ್ನು ಫಾರ್ಮ್ ಮಾಡೋದರಲ್ಲಿ ಆ ಫೀಮೇಲ್ ಗ್ಯಾಮೆಟೋಫೈಟ್ ಒಳಗಡೆ ಇರುವಂಥ ಯಾವ ಸೆಲ್ ಇನ್ವಾಲ್ವ್ ಆಗಿದೆ? ಎಗ್ ಸೆಲ್ಲಾ, ಸಿನರ್ಜಿಟ್ಸಾ, ಆಂಟಿಪೋಡಲ್ ಸೆಲ್ಲಾ, ಅಥವಾ ಮಧ್ಯದಲ್ಲಿ ಒಂದು ದೊಡ್ಡದಿತ್ತಲ್ಲ ಆ ದೊಡ್ಡ ಸೆಲ್ಲು ಸೆಂಟ್ರಲ್ ಸೆಲ್ಲಾ? ಇಟ್ ಈಸ್ ಸೆಂಟ್ರಲ್ ಸೆಲ್. ರೈಟ್, ಡೈರೆಕ್ಟ್ ಆನ್ಸರ್. ಆಂಟಿಪೋಡಲ್ ಸೆಲ್ ಅಲ್ಲ, ಸಿನರ್ಜಿಟ್ಸ್ ಅಲ್ಲ, ಎಗ್ ಸೆಲ್ ಅಲ್ಲ. ರೈಟ್, ಮುಂದೆ ಹೋಗೋಣ. ಸ್ಟಾಕ್ ಆಫ್ ಸ್ಟೆಮೆನ್ ಈಸ್ ವಾಟ್? ಈಗ ಸ್ಟೆಮೆನ್ನಲ್ಲಿ ಈಗ ನಾವು ಸ್ಟೆಮೆನ್ನ ನಾವು ಗಮನಿಸಿದ್ರೆ ಒಂದು ಎಂಡ್ನಲ್ಲಿ ಆ್ಯಂಥರ್ ಇದೆ, ಆ ಬೈಲೋಬ್ಡ್ ಆ್ಯಂಥರ್ ಇದೆ, ಓಕೆನಾ? ಮತ್ತು ಇನ್ನೊಂದು ಎಂಡು ಇದು ಥ್ಯಾಲಮಸ್ಗೆ ಅಟ್ಯಾಚ್ ಆಗಿದೆ, ಹೌದಲ್ವಾ? ಈ ಕಡೆಗೆ, ಅಥವಾ ಪೆಟಲ್ಸ್ಗೆ ಅಟ್ಯಾಚ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಹೀಗೆ ಈ ಆ್ಯಂಥರ್ನಲ್ಲಿ ಈ ಭಾಗ ಏನಿದೆಯಲ್ಲ ಇದು ಏನಂತಾರೆ ಇದಕ್ಕೆ? ಇದು ಸ್ಟಾಕ್ ಆಫ್ ಆ್ಯಂಥರ್. ಯಾವ ರಚನೆ ಆ್ಯಂಥರನ್ನು ಹಿಡಿದಿಟ್ಕೊಂಡಿದೆಯೋ ಅದಕ್ಕೆ ಅದನ್ನು ನಾವು ಸ್ಟಾಕ್ ಅಂತ ಹೇಳಿ ಕರಿತೇವೆ. ಇದಕ್ಕೆ ಹೆಸರೇನಿದು? ಫಿಲಮೆಂಟ್. ಸಿಂಪಲ್, ಹೌದಲ್ವಾ? ಈ ಪೆಟಿಯೋಲ್ ಏನಿದೆ ಇದು ಫ್ಲವರನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಸ್ಟಾಕ್ ಇದು, ಹೌದಲ್ವಾ? ಫ್ಲವರನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಸ್ಟಾಕ್, ಫ್ಲವರನ್ನು ಸ್ಟೆಮ್ಗೆ ಅಟ್ಯಾಚ್ ಮಾಡುವಂಥ ಒಂದು ಸ್ಟಾಕ್ ಅದು. ಹಾಗೆ ಪೆಡಂಕಲ್ ಅನ್ನುವಂಥ ಈ ರಚನೆ ಏನಿದೆ ಇದು ಆ ಹೂಗಳ ಗೊಂಚಲನ್ನು ನಮ್ಮ ಸ್ಟೆಮ್ಗೆ ಅಟ್ಯಾಚ್ ಮಾಡುವಂಥ, ಹೂಗಳ ಗೊಂಚಲನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಸ್ಟಾಕ್ ಇದು, ಹೌದಾ? ಹಾಗೆ ಪೆಡಿಸೆಲ್ ಏನಿದೆ ಇದು ಪೆಡಿಸೆಲ್ ಅನ್ನೋದು ಇದು ನಮ್ಮ ಥ್ಯಾಲಮಸ್, ಹೌದಲ್ವಾ? ಹೂಗಳು ಹೂಗಳು ಎಲ್ಲಿ ಸಿಚುವೇಟ್ ಆಗಿರುತ್ತೆ, ಯಾವ ರೀಜನ್ನಲ್ಲಿ ಸಿಚುವೇಟ್ ಆಗಿರುತ್ತೆ, ಯಾವ ರೀಜನ್ನ ಮೇಲೆ ಕೂತ್ಕೊಂಡಿರುತ್ತೆ ಆ ರೀಜನ್ಗೆ ನಾವು ಅದನ್ನು ಆ ರೀಜನನ್ನು ನಾವು ಪೆಡಿಸೆಲ್ ಅಂತ ಹೇಳಿ ಕರಿತೇವೆ, ಹೌದಲ್ವಾ? ರೈಟ್. ನೆಕ್ಸ್ಟ್ ಹೋಗೋಣ. ಎನ್ ಎಕ್ಸಾಂಪಲ್ ಆಫ್ ಡಯೋಶಿಯಸ್ ಪ್ಲಾಂಟ್. ಡಯೋಶಿಯಸ್ ಅಂತ ಹೇಳಿದರೆ ಏನು? ಎರಡು ರೀತಿಯ ಫ್ಲವರ್ಸ್ಗಳು ಇಲ್ಲಿ ಕಾಣಿಸಬಹುದು ಅಂತ ಹೇಳಿದ್ರೆ ಮೇಲ್ ಫ್ಲವರ್ ಸಪ್ರೇಟ್, ಫೀಮೇಲ್ ಫ್ಲವರ್ ಸಪ್ರೇಟ್. ಅದೇ ಏನಾದರೂ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಹಾಗೂ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಎರಡು ಒಂದೇ ಫ್ಲವರ್ನಲ್ಲಿ ಅಥವಾ ಒಂದೇ ಪ್ಲಾಂಟ್ನಲ್ಲಿ ಇದ್ದಿದ್ದರೆ ನಾವೇನಂತ ಹೇಳ್ತಾ ಇದ್ವಿ? ನಾವು ಅದನ್ನು ಮಾನೋಶಿಯಸ್ ಅಂತ ಹೇಳಿ ಕರಿತಾ ಇದ್ವಿ, ಹೌದಲ್ವಾ? ಡಯೋಶಿಯಸ್ಗೆ ನಾವು ಕಲಿತಂಥ ಒಂದು ಎಕ್ಸಾಂಪಲ್ ಯಾವುದು? ಪಪ್ಪಾಯ. ಇಟ್ಸ್ ನಾಟ್ ಕರ್ಕ್ಯುಬಿಟಾ, ಇಟ್ಸ್ ನಾಟ್ ಕೊಕೊನಟ್, ಇಟ್ಸ್ ನಾಟ್ ಮ್ಯಾಂಗೋ, ಇಟ್ಸ್ ಪಪ್ಪಾಯ, ಹೌದಾ? ರೈಟ್. ಮುಂದೆ ಹೋಗ್ತಾ, ದ ಓವ್ಯೂಲ್ ಆಫ್ ಆಂಜಿಯೋಸ್ಪರ್ಮ್ ಇಸ್ ಟೆಕ್ನಿಕಲಿ ನೋನ್ ಆಸ್ ವಾಟ್?
ಆ ಓವ್ಯೂಲನ್ನು ನಾವು ಏನಂತ ಹೇಳಿ ಕರಿತೇವೆ? ಮೆಗಾಸ್ಪೋರ್ ಅಂತ ಹೇಳಿ ಕರಿತೇವ, ಮೆಗಾಸ್ಪೋರಾಂಜಿಯಮ್ ಅಂತ ಹೇಳಿ ಕರಿತೇವ, ಮೆಗಾಸ್ಪೋರೋಫಿಲ್ ಅಂತ ಹೇಳಿ ಕರಿತೇವ, ಅಥವಾ ಮೆಗಾಸ್ಪೋರ್ ಮದರ್ ಸೆಲ್ ಅಂತ ಹೇಳಿ ಕರಿತೇವ? ಆ ಎಂಟೈರ್ ಓವ್ಯೂಲ್ ಏನಿದೆಯಲ್ಲ ಅದು ಒಂದು ಮೆಗಾಸ್ಪೋರಾಂಜಿಯಮ್, ಜಸ್ಟ್ ಲೈಕ್ ಮೈಕ್ರೋಸ್ಪೋರಾಂಜಿಯಮ್. ಇಟ್ಸ್ ನಾಟ್ ಮೆಗಾಸ್ಪೋರ್, not megasporophile, not megaspore, not MMC. Okay, right. Typical mature embryo sac of angiosperm is, ಇದು ನಾವು ಆಲ್ರೆಡಿ ಸುಮಾರು ಸತಿ ಹೇಳಿಬಿಟ್ಟಿದ್ದೀನಿ, 8 nucleated 7 celled, ಅಥವಾ ಕೆಲವೊಮ್ಮೆ ಕನ್ಫ್ಯೂಸ್ ಮಾಡ್ಬೋದು, 7 celled 8 nucleate ಅಂತ ಕೊಡ್ಬೋದು. 7 ಸೆಲ್ಲು 8 ನ್ಯೂಕ್ಲಿಯೇಟ್, 8 ನ್ಯೂಕ್ಲಿಯಸ್ ಎಲ್ಲಿದೆಯಪ್ಪ? 7 ಸೆಲ್ಲು, 8 nucleated 7 celled structure. Okay, not 1 cell, not 8 cell, not, this is again ulta, 7 nucleated 8 celled ಅಂತ ಕೊಟ್ಬಿಟ್ಟಿದ್ದಾರೆ, ಕನ್ಫ್ಯೂಸ್ ಆಗಿಬಿಡುತ್ತಲ್ವಾ? ಹಾಂ, ಸೊ ಹಾಗಾಗಿ ಇದು ಆಪ್ಷನ್ 3 is the right answer. Which pair of following cells in the embryo sacs are destined to change their ploidy after fertilization? ಯಾವ ಸೆಲ್ಸ್ಗಳು ಅವುಗಳ ವಿಧಿ ಏನಿದೆ ಅದು ಆ ಕ್ರೋಮೋಸೋಮ್ ನಂಬರ್ ಅನ್ನೋದು ಚೇಂಜ್ ಆಗಲೇಬೇಕು. ಹಾಗೆ ಯಾವ್ಯಾವ್ದಿದೆ? ಹ್ಯಾಪ್ಲಾಯ್ಡ್ ಎಗ್ ಸೆಲ್ ಫ್ಯೂಸಸ್ ವಿತ್ ಹ್ಯಾಪ್ಲಾಯ್ಡ್ ಸ್ಪರ್ಮ್ ಸೆಲ್, isn't it? And that forms a diploid zygote. Haploid sperm nuclei fuses with haploid polar nuclei, forms a primary endosperm nucleus, PEN. ಅದು ಟ್ರಿಪ್ಲಾಯ್ಡ್ ಆಯಿತು. ಸೊ ಹೀಗೆ ಆ ಸೆಂಟ್ರಲ್ ಸೆಲ್ ಏನಿತ್ತು ಅದು ಮತ್ತೆ ನಮ್ಮ ಎಗ್ ಸೆಲ್ ಏನಿತ್ತು ಅದು ಅವೆರಡರ ಪ್ಲಾಯ್ಡಿ ಚೇಂಜ್ ಆಗಲೇಬೇಕು, ಹೌದಲ್ವಾ? ಎಲ್ಲಿದೆ ಹುಡುಕಿ? ಸೆಂಟ್ರಲ್ ಸೆಲ್ಲು ಆ್ಯಂಟಿಪೋಡಲ್ ಸೆಲ್ ಇದೆ. ನೋ, ರಾಂಗ್. ಆ್ಯಂಟಿಪೋಡಲ್ ಸೆಲ್ಸು ಮತ್ತು ಸಿನರ್ಜಿಟ್ಸು ಇಲ್ಲ, ಇವೆರಡು ಡಿಜೆನರೇಟ್ ಆಗೋಗ್ಬಿಡುತ್ತೆ. ಎಗ್ ಸೆಲ್ ಮತ್ತು ಸೆಂಟ್ರಲ್ ಸೆಲ್ ಹೌದು, ಸಿನರ್ಜಿಟ್ಸ್ ಮತ್ತು ಎಗ್ ಸೆಲ್ ಅಲ್ಲ. ಸರಿನಾ? ರೈಟ್, ಮುಂದೆ ಹೋಗೋಣ. ಅ ಫ್ಲವರ್ ಹ್ಯಾಸ್ 10 stamens, ಈಚ್ ಹ್ಯಾವಿಂಗ್ ಅ ಬೈಲೋಬ್ಡ್ ಡೈಥೀಕಸ್ ಆಂಥರ್. ಇಫ್ each microsporangium has 5 pollen mother cells, how many pollen grains would be produced by the flower? ಇದು ನನಗೆ ನಿಜವಾಗ್ಲೂ ಮ್ಯಾಥ್ಸ್ ನನಗೆ ಕ್ವಿಕ್ಕಾಗಿ ಮಾಡಲಿಕ್ಕೆ ನನಗೆ ಕಷ್ಟಪ್ಪ. ನಾನು ಮ್ಯಾಥ್ಸ್ನಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಬಟ್ ನೀವು ಮಾಡ್ಬೋದು. ನಾನು ಸಿಂಪಲ್ಲಾಗಿ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಈಗ ಒಂದು ಫ್ಲವರ್ನಲ್ಲಿ 10 ಸ್ಟೆಮನ್ ಇದೆ ಅಂತ ಇಟ್ಕೊಳ್ಳಿ, ಸರಿನಾ? 10 ಸ್ಟೆಮನ್ನು ಕೂಡ ಬೈಲೋಬ್ಡ್ ಡೈಥೀಕಸ್ ಆಂಥರ್, ಸರಿನಾ? 2 ಲೋಬ್ಸ್ ಇದೆ, ಒಂದೊಂದು ಲೋಬ್ನಲ್ಲಿ 2 ತೀಕ ಇದೆ, ಅಂದರೆ ನಾರ್ಮಲ್ ಆಂಥರ್ ಅಂತ ಅರ್ಥ. ಇಫ್ ಈಚ್ ಮೈಕ್ರೋಸ್ಪೊರಾಂಜಿಯಮ್ ಹ್ಯಾಸ್ 5 ಪೋಲನ್ ಮದರ್ ಸೆಲ್, ಅಂದರೆ ಒಂದು ಆಂಥರ್ನ ಒಳಗಡೆ ಒಟ್ಟು 4 ಮೈಕ್ರೋಸ್ಪೊರಾಂಜಿಯಮ್ ಇದೆ ಅಲ್ವಾ? ಒಂದೊಂದರ ಒಳಗಡೆನೂ 5 ಮದರ್ ಸೆಲ್ಸ್ ಇದೆ, ಹೌದಾ? 5 ಪೋಲನ್ ಮದರ್ ಸೆಲ್ಸ್ ಇದೆ. ಹೌ ಮೆನಿ ಪೋಲನ್ ಗ್ರೇನ್ಸ್ ವುಡ್ ಬಿ ಪ್ರೊಡ್ಯೂಸ್ಡ್ ಬೈ ದ ಫ್ಲವರ್? ಹೀಗೆ 10 ಸ್ಟೆಮನ್ ಇದೆ ಅಂತ ಇಟ್ಕೊಳ್ಳಿಯಪ್ಪ. 10 ಸ್ಟೆಮನ್ಗೆ ಎಷ್ಟಾಯಿತು? ಈಗ ಫಸ್ಟ್ ಆಫ್ ಆಲ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿಬಿಡೋಣ ಬಿಡಿ. ಒಂದು ಸ್ಟೆಮನ್ ಒಳಗಡೆ ಎಷ್ಟು ಪೋಲನ್ ಗ್ರೇನ್ಸ್ಗಳು ಪ್ರೊಡ್ಯೂಸ್ ಆಗ್ತಾ ಇದೆ? 5 ಮೈಕ್ರೋಸ್ಪೊರಾಂಜಿಯಮ್ 5 ಪೋಲನ್ ಮದರ್ ಸೆಲ್ಲಿಂದ ಎಷ್ಟು ಬರುತ್ತೆ? 5 4 20, ಹೌದಲ್ವಾ? ಯಾಕೆ 5 4 20 ಅಂದ್ಬಿಟ್ಟೆ ನಾನು? ಒಂದೊಂದು ಪೋಲನ್ ಮದರ್ ಸೆಲ್ 4 ಪೋಲನ್ ಗ್ರೇನ್ಸ್ಗಳನ್ನು ಅಲ್ಟಿಮೇಟ್ ಆಗಿ ಫಾರ್ಮ್ ಮಾಡುತ್ತೆ. 4 ಮೈಕ್ರೋಸ್ಪೋರಿಂದ 4 ಪೋಲನ್ ಗ್ರೇನ್ಸ್ಗಳು ಫಾರ್ಮ್ ಮಾಡುತ್ತೆ, ಹೌದಲ್ವಾ? ಇಲ್ಲಿ ಎಷ್ಟಾಯಿತು? ಈಗ 5 PMC ಇದ್ದರೆ 5 ಕೂಡ 4 ಮೈಕ್ರೋಸ್ಪೋರನ್ನು ಫಾರ್ಮ್ ಮಾಡಿದ್ರೆ 5 4 20 ಆಯಿತು. ಸೇಮ್ ದಿಸ್ ಗೋಸ್ ವಿತ್ 20 ಮೈಕ್ರೋಸ್ಪೋರ್ಸ್ ಅಲ್ವಾ? ಸ್ವಲ್ಪ ದೊಡ್ಡದಾಗಿ ಮಾಡ್ತಾ ಇದ್ದೀನಿ ಕ್ಯಾಲ್ಕುಲೇಷನ್ನು, ನೀವು ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಮೈಕ್ರೋಸ್ಪೋರ್ಸ್ ಇಲ್ಲಿ ಅಗೇನ್ 5 4 20, 5 4 20, ಹೌದಾ? 20 20 20 ಎಷ್ಟಾಯ್ತಪ್ಪ? 80 ಆಯಿತು. ಒಂದು ಸ್ಟೆಮನ್ನಿಂದ 80 ಪೋಲನ್ ಗ್ರೇನ್ಸ್ಗಳು ಬಂದರೆ 10 ಸ್ಟೆಮನ್ನಿಂದ ಎಷ್ಟು ಬರುತ್ತೆ? 800. That's all. It's not 200, it's not 160, it's not 400. ಸಿಂಪಲ್. ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮುಂದೆ ಹೋಗೋಣ. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಈಸ್ ಫಾರ್ಮ್ಡ್ ಬೈ ದ ಫ್ಯೂಷನ್ ಆಫ್, ಇದನ್ನು ಕೂಡ ನಾವು ತುಂಬ ಸರ್ತಿ ಡಿಸ್ಕಸ್ ಮಾಡಿದ್ದೀವಿ. 2 polar nuclei and 1 sperm nuclei, 1 male gamete.
2 ಪೋಲಾರ್ ನ್ಯೂಕ್ಲಿಯೈ ಆ್ಯಂಡ್ 1 ಮೇಲ್ ಗ್ಯಾಮೇಟ್. ಹಾಗಾಗಿ ಇದೆಲ್ಲ ತೆಗೆದಾಕ್ಬಿಡೋಣ ಪಟ್ ಅಂತ. ಹೌದಲ್ವಾ? ನಮಗಲ್ಲಿ ಪರ್ಫೆಕ್ಟ್ ಆನ್ಸರ್ ಗೊತ್ತಿದೆ. ರೈಟ್. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ದ ಆಂಥರ್ ಟು ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ಅ ಸೇಮ್ ಪ್ಲಾಂಟ್. Another flower of a same plant is called as what? Is it autogamy? No, it's not autogamy. It is gytinogamy. Alva? Gytinogamy. Right? Same plant na ಒಳಗಡೆ ಇರುವಂತ ಎರಡು ಫ್ಲವರ್ಸ್ ಗಳ ಮಧ್ಯೆ ನಡೀತಾ ಇದೆ. Xenogamy ಅಂತ ಹೇಳಿದ್ರೆ 2 different flowers of 2 different plants. Autogamy ಒಂದೇ ಫ್ಲವರ್ ನ ಒಳಗಡೆ ನಡೆದ್ರೆ. ಕ್ಲೈಸ್ಟೋಗ್ಯಾಮಿ, ಇದು ಕ್ಲೈಸ್ಟೋಗ್ಯಾಮಿ ಎಲ್ಲಿ ಫ್ಲವರ್ಸ್ಗಳು ಮುದ್ರಕೊಂಡಿರುತ್ತೋ, ಓಪನ್ ಆಗೋದೇ ಇಲ್ವೋ ಅದರ ಒಳಗಡೆ ನಡೆಯುವಂಥ ಅ ಫಾರ್ಮ್ ಆಫ್ ಸೆಲ್ಫ್ ಪಾಲಿನೇಷನ್. ದಟ್ಸ್ ಆಲ್. ಆಯ್ತಾ? ಅನದರ್ ಫ್ಲವರ್ ಆಫ್ ಸೇಮ್ ಪ್ಲಾಂಟ್. ಹಾಗಾಗಿ ಗೈಟಿನೋಗ್ಯಾಮಿ ಇಸ್ ದ ರೈಟ್ ಆನ್ಸರ್. ರೈಟ್. ನೆಕ್ಸ್ಟ್ ಕ್ವೆಶನ್ ನೋಡ್ಬಿಡೋಣ. ಮ್ಯಾಚ್ ದ ಕಂಟೆಂಟ್ ಆಫ್ ಲಿಸ್ಟ್ 1 ಅಂಡ್ ಲಿಸ್ಟ್ 2. ಲಿಸ್ಟ್ 1 ಏನು ತೋರಿಸ್ತಾ ಇದೆ? ಪಾಲಿಎಂಬ್ರಿಯೋನಿ, ಪೆರಿಸ್ಪರ್ಮ್, ಫಾಲ್ಸ್ ಫ್ರೂಟ್, ಪಾರ್ಥೆನೋಕಾರ್ಪಿ. ಅಗೈನ್ ಇದರಲ್ಲಿ ನನಗೆ ಯಾವುದೋ ಒಂದು ಗೊತ್ತಪ್ಪ, ನನಗೆ ಗೊತ್ತಿಲ್ಲ, ನನಗೆ ಮರ್ತೋಗ್ಬಿಟ್ಟಿದೆ. ಪಾರ್ಥೆನೋಕಾರ್ಪಿ ಎಲ್ಲೋ ಕೇಳ್ದಂಗಿದೆ, ನನಗೆ ಗೊತ್ತು. ಫಾಲ್ಸ್ ಫ್ರೂಟ್ಗೆ ಒಂದು ನನಗೆ ಎಕ್ಸಾಂಪಲ್ ಜ್ಞಾಪಕ ಇದೆ. ಫಾಲ್ಸ್ ಫ್ರೂಟ್ಗೆ ನಾನು ಆ್ಯಪಲ್ ಚಿತ್ರ ನೋಡಿದ ಜ್ಞಾಪಕ ನನಗೆ, ಅಲ್ವಾ? ಫಾಲ್ಸ್ ಫ್ರೂಟ್ಗೆ ಆ್ಯಪಲ್ ಎಲ್ಲಾದರೂ ಮ್ಯಾಚ್ ಮಾಡಿದಾರಾ ನೋಡಿ. 3 = S. ಎಲ್ಲಿದೆ ಹುಡುಕಿ? 3 = S. 3 ಆಪ್ಷನ್ ಸಿಕ್ತು ನಮಗೆ, 3. ಹಾಗಾಗಿ ಇದು ನಮಗೆ ಹೋಯ್ತು ಹೊರಗಡೆಗೆ. ಅದಾದಮೇಲೆ ನನಗೆ ಪಾರ್ಥೆನೋಕಾರ್ಪಿಗೆ ನಾನು ಬನಾನಾ ನೋಡಿದ ಜ್ಞಾಪಕನ ನನಗೆ. ಬನಾನಾ ಎಲ್ಲಿದೆ ನೋಡಿ? ಪಾರ್ಥೆನೋಕಾರ್ಪಿ 4 = Q. 4 = Q ಎಲ್ಲಿದೆ? ಇವೆರಡರಲ್ಲಿದೆ. ಈ ಆಪ್ಷನ್ನು ಕೂಡ ಹೋಯ್ತು. ಮತ್ತು ಇನ್ನೇನು ಜ್ಞಾಪಕಕ್ಕೆ ಬರ್ತಾ ಇದೆ? ಇನ್ನೇನು ಜ್ಞಾಪಕಕ್ಕೆ ಬರ್ತಾ ಇದೆ ನನಗೆ? ಪಾಲಿಎಂಬ್ರಿಯೋನಿ ಮತ್ತು ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಹಾಗೆ ಪೆರಿಸ್ಪರ್ಮು ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಅಟ್ಲೀಸ್ಟ್ ಪಾಲಿಎಂಬ್ರಿಯೋನಿ ಈ ಮೆನಿ ಎಂಬ್ರಿಯೋಸ್ಗಳು ಫಾರ್ಮ್ ಆಗುತ್ತೆ, ಅದು ನನಗೆ ಗೊತ್ತು. ಯಾವ ಎಕ್ಸಾಂಪಲ್ ಕಲ್ತಿದ್ದೆ? ಪಾಲಿಎಂಬ್ರಿಯೋನಿಗೆ ಯಾವ ಎಕ್ಸಾಂಪಲ್ ಇರಬಹುದು? ಅಥವಾ ಪೆರಿಸ್ಪರ್ಮ್ಗೆ ಯಾವ ಎಕ್ಸಾಂಪಲ್ ಕಲ್ತಿದ್ದೆ? ನನಗೆ ಎಲ್ಲೋ ಸಿಟ್ರಸ್ ಫ್ರೂಟ್ಸ್ ಅನ್ನೋ ಪದನ ನಾನು ಕಲ್ತಿದ್ದೀನಿ. ಸಿಟ್ರಸ್ ಫ್ರೂಟ್ಸ್ನಲ್ಲಿ ಪಾಲಿಎಂಬ್ರಿಯಾನಿ ಕಾಣಿಸ್ಬಹುದಾ? ಇರಬಹುದು, ಆಪ್ಷನ್ ಇರಬಹುದೇನೋ, ಗೆಸ್ ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಪಾಲಿಎಂಬ್ರಿಯಾನಿಗೆ R ಎಲ್ಲಿದೆ ನೋಡಿ? 1 = R. ಹಾಂ, ನನಗೆ ಆನ್ಸರ್ ಸಿಕ್ಕಿದೆ. ಇದು ನಾನು ಗೆಸ್ಸಲ್ಲಿ ಹಾಕ್ತಾ ಇದ್ದೀನಪ್ಪ. ಹಿಂಗೆ ನಾವು ಪ್ರಾಬಬಿಲಿಟಿನ ಹೆಚ್ಚಿಗೆ ಮಾಡ್ಕೊಳ್ತಾ ಒಂದು ಆನ್ಸರನ್ನು ಕೊಟ್ಟಿದ್ದೀನಿ. ಎಕ್ಸಾಮಿನೇಷನಲ್ಲಿ ಕರೆಕ್ಟ್ ಆದರೂ ಆಗಬಹುದು ಅಲ್ವಾ? ಗೊತ್ತಿಲ್ಲದೆ ಸುಮ್ಮನೆ ABCD ಹಾಕೋದ್ರ ಬದಲು ಯೋಚನೆ ಮಾಡಿ ಕರೆಕ್ಟ್ ಇರಬಹುದು ಅಂತ ನಾನು ಇಲ್ಲಿ ಹಾಕಿದ್ದೀನಿ. ಕರೆಕ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಕಮೆಂಟ್ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಳಬೇಕು. ನನ್ನ ಪ್ರಕಾರ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಹಾಗಿದ್ರೆ ನಮ್ಮ ಪೆರಿಸ್ಪರ್ಮ್ ಎಲ್ಲಿ ಕಾಣಿಸುತ್ತೆ? ಪೆರಿಸ್ಪರ್ಮ್ ಅನ್ನೋದು ನಮ್ಮ ನ್ಯೂಸೆಲ್ಲಸ್ ಸೆಲ್ಸ್ ಏನಿದೆಯಲ್ಲ ಅದರ ನ್ಯೂಸೆಲ್ಲಸ್ ಸೆಲ್ಸ್ಗಳ ಉಳ್ಕೊಂಡಿರುವಂಥ ಒಂದಷ್ಟು ರಚನೆ ಅದು ನಮಗೆ ಬ್ಲ್ಯಾಕ್ ಪೆಪ್ಪರಲ್ಲಿ ಕಾಣಿಸ್ಬಹುದು. ರೈಟ್. ಮುಂದಿನ ಕ್ವೆಶನ್ ಹೋಗೋಣ. ವೆನ್ ಪೋಲನ್ ಗ್ರೇನ್ಸ್ ಆಫ್ ಎ ಫ್ಲವರ್ ಆಫ್ ಅ ಪ್ಲಾಂಟ್ ಪಾಲಿನೇಟ್ ದ ಸ್ಟಿಗ್ಮಾ ಆಫ್ ಅನದರ್ ಪ್ಲಾಂಟ್, ಇಟ್ ಈಸ್ ಕಾಲ್ಡ್, again, ಫ್ಲವರ್ ಆಫ್ ಅ ಪ್ಲಾಂಟ್ ಪಾಲಿನೇಟ್ ಸ್ಟಿಗ್ಮಾ ಆಫ್ ಅನದರ್ ಪ್ಲಾಂಟ್. ಅಲ್ಲಿ 2 ಪ್ಲಾಂಟ್ ಇದೆ ಅಂತ ನಮಗೆ ಆಗಲೇ ಗೊತ್ತಾಯಿತು. 2 ಪ್ಲಾಂಟ್ ಇದ್ದರೆ ದಟ್ ಈಸ್ ಕ್ಸೆನೋಗ್ಯಾಮಿ. ಸ್ಟ್ರೇಂಜರ್ ಜೊತೆ ಪಾಲಿನೇಷನ್ ಆಗ್ತಾ ಇದೆ, ಸರಿನಾ? ಇಟ್ಸ್ ನಾಟ್ ಆಟೋಗ್ಯಾಮಿ, ಇಟ್ಸ್ ನಾಟ್ ಡೈಕೋಗ್ಯಾಮಿ. ಡೈಕೋಗ್ಯಾಮಿ ಅಂತ ಹೇಳಿದ್ರೆ ಚೇಂಜ್ ಇನ್ ಡ್ಯೂರೇಷನ್ ಆಫ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಮೆಚೂರ್ ಆಗೋದು, ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಮೆಚೂರ್ ಆಗೋದು, ಎರಡೂ ಕೂಡ ಬೇರೆ ಬೇರೆ ಟೈಮ್ನಲ್ಲಿ ಆಗ್ತಾ ಇದೆ. ಅದನ್ನು ನಾವು ಡೈಕೋಗ್ಯಾಮಿ ಅಂತ ಹೇಳಿ ಕರಿತೇವೆ. ದಟ್ ಈಸ್ ಒನ್ ಆಫ್ ದ ಔಟ್ ಬ್ರೀಡಿಂಗ್ ಡಿವೈಸಸ್, an event or a condition that promotes cross pollination, not a gytinogamy. Okay na? So it's xenogamy. ಹಾಗೆ 25ರಲ್ಲಿ ಇದುವರೆಗೂ ನಾನು ಇಯರನ್ನು ಮೆನ್ಷನ್ ಮಾಡಲಿಲ್ಲ, ತಲೆ ಕೆಡಿಸ್ಕೊಳ್ಬೇಡಿ, ನಿಮಗೆ ಇಯರನ್ನು ಕಾಣಿಸಿದೆ ಅಂತ ಅಂದ್ಕೊಂಡಿದ್ದೀನಿ. 20ರಿಂದ 25ರವರೆಗೆ ಕೇಳಿರುವಂಥ ಎಲ್ಲ ಕ್ವೆಶನ್ಸ್ಗಳನ್ನು ನಾನು ತೊಗೊಂಡಿದ್ದೀನಿ. ಫ್ಯೂಷನ್ ಆಫ್ ಮೇಲ್ ಗ್ಯಾಮೆಟ್ ವಿತ್ ಸೆಂಟ್ರಲ್ ಸೆಲ್ ಇನ್ ದ ಎಂಬ್ರಿಯೋ ಆಫ್, ಅಗೈನ್ 3-4 ಸರ್ತಿ ಡಿಸ್ಕಸ್ ಮಾಡಿದ್ದೀವಿ. ಎಂಬ್ರಿಯೋ ಸ್ಯಾಕ್ನಲ್ಲಿ ಇರುವಂಥ ಸೆಂಟ್ರಲ್ ಸೆಲ್ ಜೊತೆಗೆ ಒನ್ ಆಫ್ ದ ಮೇಲ್ ಗ್ಯಾಮೆಟ್ ಫ್ಯೂಸ್ ಆದರೆ ಏನು ಪ್ರೊಡ್ಯೂಸ್ ಮಾಡುತ್ತೆ? ದಟ್ ಈಸ್ ವಾಟ್ ಕೈಂಡ್ ಆಫ್ ಫ್ಯೂಷನ್? ದಟ್ ಈಸ್ ಟ್ರಿಪಲ್ ಫ್ಯೂಷನ್ ಅಲ್ವಾ?
3 ನ್ಯೂಕ್ಲಿಯಸ್ಗಳು ಫ್ಯೂಸ್ ಆಗ್ತಾ ಇರೋದ್ರಿಂದ ಅದನ್ನು ನಾವು ಟ್ರಿಪಲ್ ಫ್ಯೂಷನ್ ಅಂತ ಹೇಳಿ ಕರಿತೇವೆ. ಸಿಂಗ್ಯಾಮಿ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ಸ್. ಎಪೋಮಿಕ್ಸಿಸ್ ಫಾರ್ಮೇಷನ್ ಆಫ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್. ಡಬಲ್ ಫರ್ಟಿಲೈಸೇಷನ್ ಸಿಂಗ್ಯಾಮಿ ಮತ್ತು ಟ್ರಿಪಲ್ ಫ್ಯೂಷನ್ ಎರಡನ್ನ ಒಟ್ಟಾಗಿ ನಾವು ಡಬಲ್ ಫರ್ಟಿಲೈಸೇಷನ್ ಅಂತ ಹೇಳಿ ಕರಿತೇವೆ. ಅರ್ಥ ಆಗ್ತಿದೆಯಲ್ವಾ? ರೈಟ್. ವಿಚ್ ಆಫ್ ದೀಸ್ ಆಪ್ಷನ್ಸ್ ಈಸ್ ಟ್ರೂ ಇನ್ ದ ಕಾಂಟೆಕ್ಸ್ಟ್ ಆಫ್ ಅಬೌವ್ ಡಯಾಗ್ರಾಮ್ ಆಫ್ ಅ ಪೋಲನ್ ಗ್ರೈನ್. ಈಗ ಪೋಲನ್ ಗ್ರೈನ್ ಒಂದು ಚಿತ್ರ ಕೊಟ್ಬಿಟ್ಟಿದ್ದಾರೆ. ಚಿತ್ರ ಕೊಟ್ಬಿಟ್ಟು ಹೊರಗಡೆ ಎಕ್ಸೈನನ್ನು ಹೀಗೆ ಚಿತ್ರ ಮಾಡಿ ತೋರಿಸಿದ್ದಾರೆ. ಅದರಲ್ಲಿ ದೊಡ್ಡದೊಂದು ಸೆಲ್ ಇದೆಯಲ್ಲ, ಈ ದೊಡ್ಡ ಸೆಲ್ನ ನಾವೇನಂತ ಹೇಳಿ ಕರಿತೇವೆ? ವೆಜಿಟೇಟಿವ್ ಸೆಲ್. ಹೀಗೆ ಸ್ಪಿಂಡಲ್ ಶೇಪ್ನಲ್ಲಿರುವಂಥ ಸೆಲ್ ಇದೆಯಲ್ಲ, ಇದನ್ನು ನಾವೇನಂತ ಹೇಳಿ ಕರಿತೇವೆ? ಜನರೇಟಿವ್ ಸೆಲ್. ಹೌದಾ? ಇದು ನಮಗೆ ಗೊತ್ತಿದ್ರೆ, ಈ ಡಯಾಗ್ರಾಮ್ ನಮಗೆ ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಎ ವೆಜಿಟೇಟಿವ್ ಸೆಲ್, ಬಿ ಜನರೇಟಿವ್ ಸೆಲ್ ಎಲ್ಲಿದೆ ಹುಡುಕ್ರಪ್ಪ? ಎ ವೆಜಿಟೇಟಿವ್ ಸೆಲ್ ಇಲ್ಲೊಂದು ಆಪ್ಷನ್ ಇದೆ, ಬಿ ಜನರೇಟಿವ್ ಇಲ್ಲೊಂದು ಆಪ್ಷನ್ ಇದೆ. ಇನ್ನೆಲ್ಲಿದೆ? ಎ ವೆಜಿಟೇಟಿವ್ ಇಲ್ಲೊಂದು ಆಪ್ಷನ್ ಇದೆ, ಬಿ ಜನರೇಟಿವ್ ಇಲ್ಲೊಂದು ಆಪ್ಷನ್ ಇದೆ. ಹಾಗಾಗಿ ಇವೆರಡರಲ್ಲಿ ಏನೋ ಒಂದು ಯಾವುದೋ ಒಂದು ಕರೆಕ್ಟ್ ಆನ್ಸರ್ ಇರ್ಬೋದು. ಇವೆರಡು ತಪ್ಪು ಅಂತ ನಮಗೆ ಗೊತ್ತು. ಸರಿನಾ? ಬಿ ಮತ್ತು ಡಿ ಔಟ್. ಎ ವೆಜಿಟೇಟಿವ್ ಸೆಲ್ ವಿಚ್ ಗಿವ್ಸ್ ರೈಸ್ ಟು ಪೋಲನ್ ಟ್ಯೂಬ್, ಬಿ ಜನರೇಟಿವ್ ಸೆಲ್ ವಿಚ್ ಪ್ರೊಡ್ಯೂಸಸ್ ಪೋಲನ್ ಟ್ಯೂಬ್. ಪೋಲನ್ ಟ್ಯೂಬಾ? ಪೋಲನ್ ಟ್ಯೂಬ್ ಅಲ್ವೇ? ಮತ್ತಿನ್ನೇನು ಪ್ರೊಡ್ಯೂಸ್ ಮಾಡುತ್ತೆ? ಇಟ್ ಪ್ರೊಡ್ಯೂಸಸ್ ಎ ಜನರೇಟಿವ್ ಸೆಲ್ ವಿಚ್ ಫಾರ್ಮ್ಸ್ ಮೇ ಗ್ಯಾಮೇಟ್. ಓಕೆ, ಇದು ನಾವು ಎಕ್ಸ್ಕ್ಲೂಡ್ ಮಾಡಿದ್ದೀವಿ, ಸಾರಿ. ಎ ಇಸ್ ಅ ವೆಜಿಟೇಟಿವ್ ಸೆಲ್ ವಿಚ್ ಈಸ್ ಅಬಂಡೆಂಟ್ ಇನ್ ಫುಡ್ ರಿಸರ್ವ್. ಬಿ ಇಸ್ ಅ ಜನರೇಟಿವ್ ಸೆಲ್ ವಿಚ್ ಫಾರ್ಮ್ಸ್ ಮೇಲ್ ಗ್ಯಾಮೇಟ್ಸ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ರೈಟ್. ಇಲ್ಲಿಗೆ 5 ವರ್ಷ, ಇದು 6 ವರ್ಷ, 6 ವರ್ಷದಲ್ಲಿ ಕೇಳಿರುವಂಥ ಅಷ್ಟು ಕ್ವೆಶನ್ಸ್ಗಳನ್ನು ನಾನು ಡಿಸ್ಕಸ್ ಮಾಡಿದ್ದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಮ ಅಗೈನ್ ನಾನಿಲ್ಲಿ ಒಂದು ಅಂಶವನ್ನು ನಾನು ಕ್ಲಾರಿಫೈ ಮಾಡ್ತೀನಿ. ನೀವು ನಮ್ಮ ಬೋರ್ಡ್ ಸಿಲೆಬಸ್ ಏನಿದೆ ಅದನ್ನು ನೀವು ತುಂಬ ಥರೋ ಆಗಿ ನೀವು ಗಮನ ಇಟ್ಟು ಅದನ್ನು ಆಳವಾಗಿ ನೀವು ಅಭ್ಯಾಸ ಮಾಡಿದಷ್ಟು ನಿಮ್ಮ ಕಾಂಪಿಟೆನ್ಸಿ ಲೆವೆಲನ್ನು ನೀವು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು ಓವರ್ ಅ ಪೀರಿಯಡ್ ಆಫ್ ಟೈಮ್. ನಾವಿಲ್ಲಿ KCETನ ಫೋಕಸ್ ಮಾಡಿ ನಾವು ಪಾಠ ಮಾಡ್ತಾ ಇದ್ರೂ ಕೂಡ ಕಾನ್ಸೆಪ್ಟ್ ಸೇಮ್ ಅಲ್ವಪ್ಪ. ನೀವು ಇದೇ ಫೌಂಡೇಶನನ್ನು ಇಟ್ಕೊಂಡು ನೀವು ಹೈಯರ್ ಲೆವೆಲ್ ಎಕ್ಸಾಮಿನೇಷನ್ಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಐ ಆಮ್ ನಾಟ್ ಮೆನ್ಷನಿಂಗ್ ದ ಎಕ್ಸಾಮಿನೇಷನ್ ಹಿಯರ್, ಬಟ್ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆದಷ್ಟು ನಿಮ್ಮ ಫ್ಯೂಚರ್ಗೆ ನೀವು ಮೆಡಿಸನ್ಗೆ ಯಾವ್ಯಾವ ಎಕ್ಸಾಮಿನೇಷನ್ಸ್ ಬೇಕಿದೆ ಅದನ್ನೆಲ್ಲ ನೀವು ತಗೊಳ್ಬಹುದು ಕೂಡ. ಸರಿನಾ? ರೈಟ್. ಸೊ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿರುವಂಥ ಕ್ವೆಶನ್ಸ್ಗಳು ಯೂಸ್ಫುಲ್ ಆಗಿದೆ, ಹಾಗೆ ಸಮ್ಮರಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಚಾಪ್ಟರ್ನ ಕುರಿತಾಗಿ ನಾವು ಕಲಿತಾ ಹೋಗೋಣ. ಮತ್ತೆ ನಿಮ್ಮನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿರಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ಓದಬೇಕು. ಸಮಯ ಸಿಕ್ಕಾಗೆಲ್ಲ ಬಂದು ವಿಡಿಯೋ ನೋಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಟಾಟಾ, ಬಾಯ್.